ಬಗ್ಗೆ ಆತನು ಮಾತಾಡ್ತಾ ಬರ್ತಾ ಇದ್ದೇನೆ ಸಂದ್ಲಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಅನೇಕ ಸಲ ನಾವು ಮನುಷ್ಯರಿಂದ ಮೋಸ ಹೋಗ್ತೇವೆ. ಅದಕ್ಕಿಂತಲೂ ಎಲ್ಲ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಸೈತಾನನಿಂದ ನಾವು ಮೋಸ ಹೋಗ್ತೀವಿ ಅಂತೇಳಿ. ಈ ಲೋಕದಲ್ಲಿ ನೋಡುವಂತ ಮೋಸಗಳು ನಾವು ಅನೇಕ ಸಲ ಕೇಳ್ತೀವಿ. ಕೆಲವೊಬ್ರು ಹಣದ ವಿಷಯದಲ್ಲಿ ಮೋಸ ಮಾಡ್ತಾರೆ. ಹಣದ ವಿಷಯದಲ್ಲಿ ಹೇಗೆ ಮೋಸ ಮಾಡ್ತಾರಪ್ಪ ಅಂತಂದ್ರೆ, 1 ಲಕ್ಷ ರೂಪಾಯಿ ನೀವು ಕಟ್ಟಿದ್ರಪ್ಪ ಅಂತಂದ್ರೆ 10 ಲಕ್ಷ ನಿಮ್ಗೆ ಕೊಡ್ತೀವಿ ಅಂತೇಳಿ ಕೆಲವೊಬ್ರು ಒಂದು ಸ್ಕೀಮ್ ತಗೊಂಡು ಬಂದು ಅನೇಕ ಜನರನ್ನು ಮೋಸ ಮಾಡ್ತಾರೆ. ಇನ್ನು ಕೆಲವು ಜನರು ಏನ್ ಮೋಸ ಮಾಡ್ತಾರಪ್ಪ ಅಂತಂದ್ರೆ ಬಂಗಾರವನ್ನು ಮೋಸ ಮಾಡ್ತಾರೆ ಅಂತೇಳಿ. ಏನ್ ಮೋಸ ಮಾಡ್ತಾರೆ? ಬಂಗಾರದ ವಿಷಯದಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಮೋಸ ಮಾಡ್ತಾರೆ. ಸೊ ಇನ್ನು ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಥಳದ ವಿಷಯದಲ್ಲಿ, ಹೊಲದ ವಿಷಯದಲ್ಲಿ ಏನ್ ಮಾಡ್ತಾರ? ಮೋಸ ಮಾಡ್ತಾರ. ಬಹಳ ಜನ ಹೇಳ್ತಾರ, ನಂದು 2 ಎಕರೆ ಮೋಸ ಮಾಡ್ಯಾರಿ ಅವರು. ಹೇಳ್ದನ್ನ ಏನ್ ಮಾಡ್ತೀವಿ ನಾವು ಅನೇಕ ಸಲ ಕೇಳ್ತೀವಿ, ನಮ್ಮ 2 ಎಕರೆ ಹೊಲ ಏನ್ ಮಾಡ್ಯಾರ ಅವರು? ಮೋಸ ಮಾಡ್ಯಾರಿ ಅಂತೇಳಿ. ಈ ರೀತಿಯಾಗಿ ಲೋಕದಲ್ಲಿ ಹಣವನ್ನು ಮೋಸ ಮಾಡ್ತಾರೆ, ಬಂಗಾರವನ್ನು ಮೋಸ ಮಾಡ್ತಾರೆ, ಮತ್ತು ಹೊಲ ಮತ್ತು ತೋಟಗಳನ್ನು ಮೋಸ ಮಾಡ್ತಾರೆ. ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಮೋಸ ಮಾಡ್ತಾರೆ. ಲೋಕದಲ್ಲಿ ಜರುಗುವಂತ ಮೋಸ ಇದು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಆದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮೋಸಕ್ಕೂ ಮತ್ತು ಸೈತಾನನು ಮಾಡುವಂತ ಮೋಸಕ್ಕೂ ಬಹಳ ವ್ಯತ್ಯಾಸ ಇರ್ತದೆ ಅಂತೇಳಿ. ನಾವು ನೋಡ್ತೇವೆ, ಈ ಲೋಕದಲ್ಲಿ ನೀನು ಬೆಳ್ಳಿ ಆಗಲಿ, ಬಂಗಾರ ಆಗಲಿ, ಸ್ಥಳ ಆಗಲಿ, ಹೊಲ ಆಗಲಿ, ಮನಿ ಆಗಲಿ, ಯಾವುದೋ ವಿಷಯದಲ್ಲಿ ನೀನು ಒಂದ್ಸಲ ಮೋಸ ಹೋಗ್ದೆಪ್ಪ ಅಂತಂದ್ರೆ ಅದನ್ನು ತಿರುಗಿ ನೀನು ಮತ್ತೆ ಸಂಪಾದನೆ ಮಾಡ್ಕೊಳ್ಬಹುದು. ನೀನು ಬಂಗಾರ ಮೋಸ ಹೋಗಿದ್ದೆಪ್ಪ ಅಂದ್ರೆ ತಿರುಗಿ ನೀನು ಬಂಗಾರವನ್ನು ಸಂಪಾದನೆ ಮಾಡ್ಕೊಳ್ಬಹುದು. ಒಂದ್ ವೇಳೆ ಹಣ ಯಾರಿಂದಾದ್ರೂ ಮೋಸ ಹೋಗಿದ್ದೆಪ್ಪ ಅಂತಂದ್ರೆ ತಿರುಗಿ ನೀನು ಹಣ ಸಂಪಾದನೆ ಮಾಡ್ಕೊಳ್ಬಹುದು. ಒಂದ್ ವೇಳೆ ಹೊಲ ಆಸ್ತಿ ಅಂತಕ್ಕಂಥದ್ದು ಯಾರೋ ನಿನ್ನನ್ನು ಮೋಸ ಮಾಡಿ ವಂಚಿಸಿ ಅದನ್ನು ಏನಾದ್ರೂ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ ತಿರುಗಿ ಅದನ್ನು ನೀನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಈ ಲೋಕದಲ್ಲಿ ಅವಕಾಶ ಇದೆ. ಈ ಲೋಕದಲ್ಲಿ ಮನುಷ್ಯರು ಮಾಡುವಂತ ವಂಚನೆಗೆ, ಮನುಷ್ಯರು ಮಾಡುವಂತ ಮೋಸಕ್ಕೆ ತಿರುಗಿ ನೀನು ಅದನ್ನು ಸಮಕೂಡಿಸಿಕೊಳ್ಳುವಂತ ಅವಕಾಶ ಈ ಲೋಕದಲ್ಲಿ ಇರ್ತದೆ. ಆದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಅಪೊಸ್ತಲನಾದ ಪೌಲನು ಸತ್ಯವೇದದಲ್ಲಿ ನಾವು ಓದಿರುವಂತ 3 ಭಾಗಗಳಲ್ಲಿ, 3 ಪತ್ರಿಕೆಗಳಲ್ಲಿ, 3 ಸ್ಥಳಗಳಲ್ಲಿ ಅಪವಾದಿಯ ಕುರಿತು, ಸೈತಾನನ ಕುರಿತು, ಆತನ ಮೋಸದ ಕುರಿತು, ಆತನ ತಂತ್ರದ ಕುರಿತು ಯಾಕೆ ಇವತ್ತು ನಮ್ಮನ್ನು ಆತನ ಎಚ್ಚರಿಸುತ್ತದೆ ನೋಡೋ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಸೈತಾನನು ಮಾಡುವಂತ ಮೋಸ ಯಾಕೆ ಅಲ್ಲಿ ಗಮನಕ್ಕೆ ತರ್ತಾ ಇದ್ದಾನಪ್ಪ ಅಂತಂದ್ರೆ, ನಾವು 1 ಕೊರಿಂಥಿ 5ನೇ ವಚನದಲ್ಲಿ ನಾವು ನೋಡ್ತಿದೀವಿ. ಆ ಕೊರಿಂಥಿ ಸಭೆಯಲ್ಲಿ ಒಬ್ಬ ಪ್ರಮುಖನಾದಂತ ವ್ಯಕ್ತಿ ಆತನು ವ್ಯಭಿಚಾರ ಮಾಡ್ತಾ ಇದ್ದಾನ. ಆತನು ಏನ್ ಮಾಡ್ತಾ ಇದ್ದಾನ್ರಿ? ಕೊರಿಂಥಿ ಸಭೆಯಲ್ಲಿರುವಂತ ಒಬ್ಬ ಮನುಷ್ಯನು ಆತನು ಎಲ್ಲೋ ಹೊರಗಡೆ ಹೋಗಿ ಮರೆಯಾಗಿ ಆತನು ಪಾಪ ಮಾಡಲಿಲ್ಲ. ಆತನು ಎಲ್ಲಿ ತಪ್ಪು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಆತನು ಸಭೆಯಲ್ಲಿ ಅಧಿಕಾರವನ್ನು ಇಟ್ಕೊಂಡು, ಸಭೆಯಲ್ಲಿ ಪ್ರಮುಖನಾಗಿದ್ಕೊಂಡು ಆತನು ತನ್ನ ವ್ಯಭಿಚಾರದ ಕೆಲಸವನ್ನು ಆತನು ಮುಂದುವರಿಸ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಅಪೊಸ್ತಲನಾದ ಪೌಲನು ಸೈತಾನನ ವಿಷಯದಲ್ಲಿ ಅಲ್ಲಿ ಮಾತಾಡ್ತಾನೆ, ಅಪವಾದಿ ವಿಷಯದಲ್ಲಿ ಎಚ್ಚರಿಕೆ ಕೊಡ್ತಾನೆ. ನಾವು ನೋಡ್ತೇವೆ, ಅದೇ 1 ಕೊರಿಂಥಿ 7ನೇ ಅಧ್ಯಾಯ 5ನೇ ವಚನದಲ್ಲಿ ಅಲ್ಲಿ ನಾವು ನೋಡ್ತಿದ್ದೇವೆ, ಅಲ್ಲಿ ಕುಟುಂಬದ ವಿಷಯದಲ್ಲಿ ಅಲ್ಲಿ ಪೌಲನು ಮಾತಾಡ್ತಾ ಇದ್ದೇನೆ. ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದ್ರೂ ವೈಮನಸ್ಸಿತ್ತಪ್ಪ ಅಂತಂದ್ರೆ ನೀವು ಅದನ್ನು ಹೆಚ್ಚಿಗೆ ಮಾಡಬೇಡ್ರಿ, ಅದನ್ನು ಉದ್ದ ಮಾಡಬೇಡ್ರಿ, ಅದನ್ನು ವಿಸ್ತಾರ ಮಾಡಬೇಡ್ರಿ. ಯಾಕಪ್ಪ ಅಂತಂದ್ರೆ ನೀವು ಗಂಡ ಹೆಂಡತಿ ಒಂದು ವೇಳೆ ನಿಮ್ಮಲ್ಲಿರುವಂತ ಮನಸ್ತಾಪವನ್ನು ಒಂದ್ ವೇಳೆ ಹೆಚ್ಚಿಗೆ ಮಾಡಿದ್ರಪ್ಪ ಅಂತಂದ್ರೆ ಸೈತಾನ ಏನ್ ಮಾಡ್ತಾನಂದ್ರೆ ನಿಮಗೆ ದುಷ್ಪ್ರೇರಣೆ ಉಂಟು ಮಾಡ್ತಾನಂತ. ಹಲ್ಲೆಲೂಯಾ. ಸೈತಾನ ಏನ್ ಮಾಡ್ತಾನಂತ್ರಿ? ದುಷ್ಪ್ರೇರಣೆ ಆತನ ಉಂಟು ಮಾಡ್ತಾನೆ. ಅಂದ್ರೆ ಅದಕ್ಕೆ ಗಂಡ ಹೆಂಡತಿ ಜಗಳ ಹೆಂಗಿರ್ಬೇಕಂದ್ರೆ ಉಂಡು ಮಲಗತನೇ ಇರ್ಬೇಕಂತದು. ಎಲ್ಲಿ ತನ ಇರ್ಬೇಕಂತ್ರಿ? ಅಲ್ಲಿ ತನನೇ ಇರ್ಬೇಕಂತ. ನಿನ್ನ ಕೋಪವು ಸೂರ್ಯನ ಮುಳುಗುವ ತನಕನೇ ಇರಬೇಕು. ಅದಕ್ಕೆ ಅಲ್ಲಿ ಪೌಲನು 1 ಕೊರಿಂಥಿ 7ನೇ ಅಧ್ಯಾಯ 5ನೇ ವಚನದಲ್ಲಿ ಆತನು ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಆತನು ಏನ್ ಮಾಡ್ತಾನಂದ್ರೆ ಆತನು ಮೋಸವನ್ನು ಮಾಡುವಂತವನಾಗಿದ್ದಾನೆ. ನಿಮ್ಮನ್ನು ನೀವೊಂದ್ ವೇಳೆ ಪ್ರಾರ್ಥನೆ ಮಾಡುವಾಗ ಮಾತ್ರ ನೀವೇನ್ ಮಾಡ್ಬೇಕಂದ್ರೆ ಪ್ರತ್ಯೇಕವಾಗಿರ್ಬೇಕು, ಬೇರೆ ಬೇರೆ ಇರಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ನೀವು ಯಾವಾಗ ಪ್ರಾರ್ಥನೆ ಮಾಡುವಂತ ಸಂದರ್ಭ, ಅನ್ಯತಾ ನಿಮ್ಮ ಪ್ರಾರ್ಥನೆಯ ಭಾಗ ಮುಗಿದ ಮೇಲೆ, ನಿಮ್ಮ ಪ್ರಾರ್ಥನೆ ಮುಗಿದ ಮೇಲೆ ನೀವು ಮತ್ತಷ್ಟು ಹೆಚ್ಚಾಗಿ ಕೂಡಿಕೊಳ್ಳಬೇಕು, ನೀವು ಒಂದಾಗಬೇಕು. ಒಂದ್ ವೇಳೆ ಯಾವುದೋ ಒಂದು ವಿಷಯದಲ್ಲಿ ನೀವು ಒಂದ್ ವೇಳೆ ನೀವು ಕೂಡಿಕೊಳ್ಳಲಿಲ್ಲಪ್ಪ ಅಂತಂದ್ರೆ, ನೀವು ಒಂದಾಗ್ಲಿಲ್ಲಪ್ಪ ಅಂತಂದ್ರೆ, ಒಬ್ಬರನ್ನೊಬ್ಬರು ನೀವು ಸೇರ್ಲಿಲ್ಲಪ್ಪ ಅಂತಂದ್ರೆ ಸೈತಾನನ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿಮ್ಮಲ್ಲಿ ದುಷ್ಪ್ರೇರಣೆ ಅಂತಕ್ಕಂಥದ್ದು ಆತನು ಉಂಟು ಮಾಡ್ತಾನೆ ಎಂಬುದಾಗಿ ದೇವರಲ್ಲಿ ಇಲ್ಲಿ ಪೌಲನು ಆ ಸಭೆಯಲ್ಲಿ ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಕೊನೆಯದಾಗಿ 3ನೇ ಸ್ಥಳದಲ್ಲಿ ಆತನು ಹೇಳ್ತಾ ಇದ್ದೇನೆ, 2 ಕೊರಿಂಥಿ
2ನೇ ಅಧ್ಯಾಯ 11ನೇ ವಚನದಲ್ಲಿ ಸೈತಾನನ ತಂತ್ರಗಳನ್ನು ನಾವು ಅರಿಯದವರಲ್ಲವಲ್ಲ. ಏನಂತ್ರಿ? ಸೈತಾನನ ಏನಾಗಿದ್ದಾನಂತ್ರಿ? ಏನಾಗಿದ್ದಾನಂತ? ತಂತ್ರಗಾರನಾಗಿದ್ದಾನೆ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಈ ಲೋಕದಲ್ಲಿ ನೀನು ಮೋಸ ಹೋದ್ರೆ ಇದು ಲೋಕದ ಮೋಸದಲ್ಲಿ ನೀನು ತಿರುಗಿ ಸಂಪಾದನೆ ಮಾಡ್ಕೊಳ್ಬಹುದು, ಅದರಿಂದ ಯಾವುದೇನಷ್ಟೇ ಇಲ್ಲ. ಆದ್ರೆ ಸೈತಾನನು ನಿನ್ನನ್ನು ಮೋಸ ಮಾಡಿದನಪ್ಪ ಅಂತಂದ್ರೆ ಆ ಮೋಸ ಹೇಗಿರ್ತದಪ್ಪ ಅಂತಂದ್ರೆ ಆ ಮೋಸ ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟಂತ ಮೋಸ ಆಗಿರ್ತದೆ ಅಂತ ಹೇಳಿ. ಸೈತಾನನು ಮಾಡುವಂತ ಮೋಸ ಅದು ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟಂತ ಮೋಸವಾಗಿರ್ತದೆ, ನಿನ್ನ ಆತ್ಮೀಯ ಜೀವಿತಕ್ಕೆ ಸಂಬಂಧಪಟ್ಟಂತ ಮೋಸವಾಗಿರ್ತದೆ. ಮತ್ತು ಸೈತಾನನು ಮಾಡುವಂತ ಆ ಮೋಸ ಅದು ಹೇಗಿರ್ತದಪ್ಪ ಅಂತಂದ್ರೆ ಅದು ನಿತ್ಯ ನಾಶನಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ಒಂದು ಸಲ ಸೈತಾನನ ಮೋಸದಲ್ಲಿ ನಾವು ಬಿದ್ದು ಒಂದು ವೇಳೆ ನಮ್ಮ ಆತ್ಮದ ವಿಷಯದಲ್ಲಿ ಅಜಾಗೃತಿ ಉಳ್ಳವರಾಗಿ ಸೈತಾನನ ತಂತ್ರಗಳಲ್ಲಿ ನಾವು ಒಂದು ವೇಳೆ ಸಿಕ್ಕಿ ಬಿದ್ದೇವಪ್ಪ ಅಂತಂದ್ರೆ ಆತನು ಒಂದು ಸಲ ಪಾತಾಳದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋದನಪ್ಪ ಅಂದ್ರೆ ನಮ್ಮ ಆತ್ಮ ತಿರುಗಿ ಎಲ್ಲಿಂದ ಬರೋದು ಸಾಧ್ಯ ಇಲ್ಲ. ಅದಕ್ಕೆ ನಾವು ನೋಡ್ತೀವಿ ಅಪೊಸ್ತಲನಾದ ಪೌಲನು 3 ಸ್ಥಳಗಳಲ್ಲಿ 3 ವಾಕ್ಯಗಳಲ್ಲಿ ಯಾಕೆ ಆತನ ಅಪವಾದಿ ವಿಷಯದಲ್ಲಿ, ಆತನ ಒಂದು ತಂತ್ರದ ವಿಷಯದಲ್ಲಿ, ಆತನ ಮೋಸದ ವಿಷಯದಲ್ಲಿ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಸಂದರ್ಭದಲ್ಲಿ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ಸೈತಾನನ ಮಾಡುವಂತ ಪ್ರಮಾದಕರವಾದಂತ 3 ಭಯಂಕರವಾದಂತ ಮೋಸಗಳ ವಿಷಯದಲ್ಲಿ ನಾವು ಜಾಗ್ರತೆಯಿಂದ ತಿಳಿದುಕೊಳ್ಬೇಕೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಸೈತಾನನನ್ನು ದೇವರು ಮೊಟ್ಟ ಮೊದಲನೇದಾಗಿ ಪರಿಚಯ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಗೆ ಸೈತಾನನನ್ನು ದೇವರು ಪರಿಚಯ ಮಾಡ್ತಾನೆ. ದಯವಿಟ್ಟು ಯಾರಾದ್ರೊಬ್ರು ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ ದಯವಿಟ್ಟು ಹೋದ್ರಮ್ಮ ಬೇಗನೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ ಬೇಗನೆ. ಆದಿಕಾಂಡ 3:1 ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಸಾಕಮ್ಮ, ನಾವು ನೋಡ್ತಿದ್ದೇವೆ ದೇವರು ಮೊಟ್ಟ ಮೊದಲನೇದಾಗಿ ಸೈತಾನನನ್ನು, ಈ ಅಪವಾದಿಯನ್ನು ಯಾವ ರೀತಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನಪ್ಪ ಅಂತಂದ್ರೆ ಆತನು ನಮಗೆ ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ಸೈತಾನನು ಒಬ್ಬ ದುಷ್ಟ ಮೃಗವಾಗಿದ್ದಾನೆ, ಸೈತಾನನು ಕ್ರೂರಿಯಾಗಿದ್ದಾನೆ, ಸೈತಾನನು ಆತನು ಕರಡಿಯಾಗಿದ್ದಾನೆ, ಸೈತಾನನು ಆತನು ಕತ್ತಿ ತೆಗೆದುಕೊಂಡು ಬಂದು ನಿಮ್ಮ ಪ್ರಾಣ ತೆಗಿತಾನೆ, ಸೈತಾನನು ಬಹಳ ಕ್ರೂರಿಯಾದಂತ ವ್ಯಕ್ತಿ ಆಗಿ ದೇವರು ಆತನ ಪರಿಚಯ ಇಲ್ಲಿ ನಮಗೆ ಮಾಡ್ತಾ ಇಲ್ಲ ಅಂತ ಹೇಳಿರಿ. ದೇವರು ಸೈತಾನನ ವಿಷಯದಲ್ಲಿ ಹೇಗೆ ಆತನ ನಮಗೆ ಪರಿಚಯ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ನಾವು ನೋಡ್ತೇವೆ ದೇವರು ಉಂಟು ಮಾಡಿರುವಂತ ಎಲ್ಲಾ ಜೀವಿಗಳಲ್ಲಿ ಸರ್ಪವು ಬಹಳ ಯುಕ್ತಿ ಉಳ್ಳದಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನಾಗಿತ್ತಂತ್ರಿ? ಅದು ಬಹಳ ಯುಕ್ತಿ ಉಳ್ಳದಾಗಿತ್ತು. ಯುಕ್ತಿ ಅಂತಂದ್ರೆ ಕುಯುಕ್ತಿ ಉಳ್ಳದಾಗಿತ್ತು ಅಂತ ಅದರ ಅರ್ಥ ಅಂತ ಹೇಳಿರಿ. ಹಲ್ಲೆಲೂಯಾ. ಸೈತಾನನು ಏನಾಗಿದ್ದಾನ್ರಿ? ಆತನು ಬಹಳ ಕುಯುಕ್ತಿ ಉಳ್ಳವನಾಗಿದ್ದಾನೆ. ಆತನು ಯುಕ್ತಿ ಅಲ್ಲ, ಕುಯುಕ್ತಿ ಉಳ್ಳಂತ ವ್ಯಕ್ತಿ ಆಗಿದ್ದರಿಂದ ಆತನು ನಮ್ಮ ಜೀವಿತದಲ್ಲಿ ತರುವಂತ 3 ಪ್ರಮಾದಗಳ ಕುರಿತು ದೇವರು ಇವತ್ತು ನಮ್ಮ ಜೊತೆ ಮಾತಾಡಬೇಕು ಎಂಬುದಾಗಿ ಆತನು ಸಿದ್ಧವಾಗಿರುವಂತ ಸಂದರ್ಭದಲ್ಲಿ ಪ್ರೀತಿಯ ದೇವರ ಮಗನೇ, ಪ್ರೀತಿ ದೇವರ ಮಗಳೇ, ನೀನು ಆ 3 ಪ್ರಮಾದಗಳ ಬಗ್ಗೆ ಬಹು ಜಾಗ್ರತೆಯಿಂದ ನೀನು ತಿಳ್ಕೊಂಡು ಒಂದು ವೇಳೆ ಅದರಿಂದ ಎಚ್ಚರಿಕೆಗೊಂಡು ನಿನ್ನ ಜೀವಿತದಲ್ಲಿ ಈ ಸಂದೇಶವನ್ನು ಹೃದಯದ ಹಲಿಗೆ ಮೇಲೆ ನೀನು ಬರೆದುಕೊಂಡು ನಿನ್ನ ಜೀವನ ಮಾಡ್ತಾ ಇದ್ದಪ್ಪ ಅಂತಂದ್ರೆ ನಿನ್ನ ಆಶೀರ್ವಾದ ನಿನ್ನಿಂದ ಯಾರು ಕದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿರುವಂತದ್ದನ್ನು ಯಾರು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿರುವಂತದ್ದು ಹೆಚ್ಚಾಗ್ತದೆ ಹೊರತಾಗಿ ನಿನ್ನಲ್ಲಿರುವಂತದ್ದು ಕಡಿಮೆ ಆಗುವುದಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಒಂದು ವೇಳೆ ಈ ಸಂದೇಶವನ್ನು ಅಜಾಗ್ರತೆಯಿಂದ ಕೇಳಿ ಈ ಮಾತುಗಳನ್ನು ತಾತ್ಸಾರ ಮಾಡಿ ಒಂದು ವೇಳೆ ಈ ಸಂದೇಶವನ್ನು ನೀನು ನಿರ್ಲಕ್ಷ್ಯ ಮಾಡದಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನೀವು ಅನೇಕ ಆಶೀರ್ವಾದಗಳನ್ನು ಕಳ್ಕೊಳ್ತೀರಿ ಅಂತ ಹೇಳಿ. ಹಲ್ಲೆಲೂಯಾ. ಒಂದು ಸ್ಕೂಲಲ್ಲಿ ಟೀಚರು ಪಾಠ ಮಾಡ್ತಾ ಇದ್ರು. ಸುಮಾರು ಒಂದು 60-70 ಜನ ಮಕ್ಕಳು ಒಂದು ಸ್ಕೂಲ್ನಲ್ಲಿ ಒಂದು ಕ್ಲಾಸಲ್ಲಿ ಇದ್ದಾರೆ. ಟೀಚರ್ ಅವರಿಗೆ ಪಾಠ ಮಾಡ್ತಾ ಇದ್ದಾರೆ. ಪಾಠ ಮಾಡುವಾಗ ಒಂದು ಪ್ರೊನೌನ್ಸಿಯೇಷನ್ ಅಂತಾರಲ್ಲ, ಒಂದು ವರ್ಡ್ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಏನ್ ಕಲಿಸ್ತಾ ಇದ್ದಾರಪ್ಪ ಅಂತಂದ್ರೆ ಎಲ್ಲಾ ಮಕ್ಕಳಿಗೆ ಟೀಚರ್ ಬೋರ್ಡ್ ಮೇಲೆ ಬರೆದು ಎಲೆಕ್ಟ್ರಿಸಿಟಿ 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 ಅಂತ ಹೇಳಿ ಮಕ್ಕಳಿಗೆ ಆ ವರ್ಡ್ ಏನ್ ಮಾಡ್ಬೇಕಂದ್ರೆ ಕಲಿಸ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳಿಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಟೀಚರ್ ಪಾಠ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳೆಲ್ಲ ಟೀಚರ್ ಹೇಗೆ ಹೇಳ್ತಾರೆ ಹಾಗೆ ಎಲೆಕ್ಟ್ರಿಸಿಟಿ 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 ಅಂತ ಹೇಳುವಾಗ ಆ ಎಲ್ಲ ಮಕ್ಕಳಲ್ಲಿ ಒಂದು ಸ್ವರ ಕೇಳ್ತಾ ಇದೆ ಟೀಚರ್ಗೆ, ಎಲೆಕ್ಟ್ರಿಕಿಟಿ 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 ಅಂತೇಳಿ ಒಂದು ಶಬ್ದ ಕೇಳುತ್ತದೆ ಟೀಚರ್. ಆವಾಗ ಟೀಚರು ಯಾಕೋ ಇಷ್ಟು ಗುಂಪಿನಾಗ ಒಂದು ಸ್ವರ ಬೇರೆನೆ ಬರ್ತದಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಹತ್ರ ಹೋಗಿ ನೋಡ್ತಾರೆ. ಒಬ್ಬ ಹುಡುಗ ಮಾತ್ರ, ಅಷ್ಟು ಹುಡುಗರಲ್ಲಿ ಎಲ್ಲ ಹುಡುಗರು ಏನಂತಿರ್ತಾರೆ ಅಂದ್ರೆ ಎಲೆಕ್ಟ್ರಿಸಿಟಿ
ಟೀಚರ್ ಏನ್ ಹೇಳ್ತಂದ್ರೆ ಎಲೆಕ್ಟ್ರಿಸಿಟಿ ಅಂತ ಟೀಚರ್ ಹೇಳ್ದಂಗ ಎಲ್ಲ ಹುಡುಗರು ಎಲೆಕ್ಟ್ರಿಸಿಟಿ ಅಂತಿರ್ತಾರ. ಒಬ್ಬ ಹುಡುಗ ಮಧ್ಯದಲ್ಲಿ ಏನಂತಾನಂದ್ರೆ ಎಲೆಕ್ಟ್ರಿಕಿಟಿ ಅಂತಿರ್ತಾನ. ಈ ಹುಡುಗ ಆ ಟೀಚರ್ ಎಷ್ಟು ಆ ಒಂದು ಪ್ರೊನೌನ್ಸಿಯೇಷನ್ ಅದು ಸರಿಯಾಗಿ ಕರೆಕ್ಟಾಗಿ ಆತನಿಗೆ ಮಾಡಿಸ್ಬೇಕದು, ಪ್ರಾಕ್ಟೀಸ್ ಮಾಡಿಸ್ಬೇಕಂತೇಳಿ ಆತನನ್ನು ಪ್ರತ್ಯೇಕವಾಗಿ ಕರೆದು, ಬೇಬಿ ಪುಟ ಹಂಗಲ್ಲಪ್ಪ, ಈಗ ನಾ ಹೇಳ್ತೀನಿ ನೋಡು, ನಾ ಹೇಳ್ದಂಗೆ ಎಲೆಕ್ಟ್ರಿಸಿಟಿ, ಅವ ಅಂತಾನ ಎಲೆಕ್ಟ್ರಿಕಿಟಿ ಅಂತನವ. ಇಲ್ಲ ಎಲೆಕ್ಟ್ರಿಸಿಟಿ ಅಂತ ಟೀಚರ್ ಅಂತ ಎಲೆಕ್ಟ್ರಿಕಿಟಿ ಅಂತನವ. ಅವಾಗ ಯಾಕೋವಿನಿಗೆ ನಾಲಿಗೆ ಹೊಳ್ಳಲಾಗದಂತೇಳಿ ಟೀಚರ್ ಏನ್ ಮಾಡ್ತಂದ್ರೆ ಎಲೆಕ್ಟ್ರಿಕ್ ಅಂತ, ಅವ ಎಲೆಕ್ಟ್ರಿಕ್ ಅಂತಾನ. ಸಿಟಿ ಕಿಟಿ ಅಂತನವ. ಇದು ಟೀಚರಿಗೆ ತುಂಬಾ ಅದು ತಲೆನೋವಾಗ್ಬಿಡ್ತದ. ತಲೆನೋವಾಗಿ ನಾನು ಎಷ್ಟು ಕಲಿಸಿದ್ರು ಈತ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಮಾಡಲಾಗೇನಲ್ಲ, ಎಷ್ಟು ಕಲಿಸಿದ್ರು ಎಷ್ಟು ಹೇಳಿದ್ರು, ಗುಂಪಿನಾಗ ಹೇಳಿದ್ರು, ಸಪ್ರೇಟ್ ಕರೆದು ಹೇಳಿದ್ರು ಇವಾಗ ಕೇಳಲಾಗೇನ, ಇವನಿಗೆ ಬರಲಾಗ್ಯದ ಅಂತೇಳಿ ಪೇರೆಂಟ್ಸ್ ಕರೆಸ್ತಾರೆ. ಸ್ಕೂಲ್ನಾಗ ಸಾಮಾನ್ಯವಾಗಿ ಮಕ್ಕಳು ಮಾತು ಕೇಳಾರ್ದಾಗ ಯಾರಿಗೆ ಕರೆಸ್ತಾರೆ? ಪೇರೆಂಟ್ಸ್ ಕರೆಸ್ತಾರೆ. ಮರ್ದಿವ್ಸ ಆ ಹುಡುಗ ನಿನ್ನ ಪೇರೆಂಟ್ಸ್ ಕರ್ಕೊಂಬಂದ್ರೆ ಮರ್ದಿವ್ಸ ಬೆಳಗ್ಗೆ ಆತನ ಏನು ಮಾಡ್ತಾನೆ, ಅವ್ರ ತಂದೆ ಕರ್ಕೊಂಬರ್ತಾನೆ. ತಂದೆ ಕರ್ಕೊಂಬಂದಾಗ ಟೀಚರು ಹುಡುಗನ ಕಂಪ್ಲೇಂಟ್ ಹೇಳ್ತಾರೆ ಅವ್ರ ತಂದೆಗೆ. ಏನು ಹೇಳ್ತಾರೆ? ಸರ್, ನಾನು ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ಎಲೆಕ್ಟ್ರಿಸಿಟಿ ಅಂತ ಕಲಿಸ್ತಾ ಇದ್ದೀನಿ, ಆದರೆ ನಿಮ್ಮ ಹುಡುಗ ಮಾತ್ರ ಆ ವರ್ಡ್ ಅವನಿಗೆ ಅಲ್ಲಕ್ಕೆ ಬರ್ತಲ್ಲ, ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಆತನ ಅಂತ ಇಲ್ಲ, ಆತನು ಬೇರೆ ಒಂದು ವರ್ಡ್ ಉಚ್ಚಾರಣೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಈ ಮಾತು ರೋಷ್ ಹೋಗಿ ಆ ಟೀಚರು ಏನು ಮಾಡ್ತಾನೆ, ಒಂದು ಹುಡುಗನ ಕಾಲಾಗ ಟೆನ್ಷನ್ ಆಗಿ ಅವ್ರ ತಂದೆ ಕರೆಸಿ ಮಾತು ಹೇಳ್ತಾನೆ. ಆಗ ಅವ್ರ ತಂದೆ ಒಂದು ಮಾತು ಹೇಳ್ತಾನೆ ಆ ಟೀಚರ್ಗೆ. ಏನು ಹೇಳ್ತಾನೆ ಗೊತ್ತದ್ರಿ? ಸರ್, ನಮ್ಮ ಹುಡುಗನಿಗೆ ಕೆಪಾಸಿಟಿನೇ ಅಟ್ಟೆ ಅದ ರೀ ಅಂತ. ನಾವು ಏನಂತ ಸರ್, ನಮ್ಮ ಹುಡುಗಂದು ಕೆಪಾಸಿಟಿನೇ ಅಟ್ಟೆ ಅದ ಸರ್ ಅಂತ ನಾವು. ಅವಾಗ ಸರ್ ಗೊತ್ತಾಗ್ತದ, ಇದು ಇವನ್ ಬಲ್ ತಪ್ಪಿಲ್ಲ, ಇವನ್ ರಕ್ತದಾಗ ಏನದ ಅಂದ್ರೆ ಮೊದಲು ಫಸ್ಟ್ ಇವ್ರ ಅಪ್ಪೆ ಕಲ್ತಿಲ್ಲ, ಈಗ ಈ ಮಗನ ಏನ್ ಮಾಡೋಣ ಮುಂದ. ಹಂಗೆ ಚರ್ಚ್ನಾಗ ಭಾಳ ಮಂದಿ ವಿಶ್ವಾಸಿಗಳನ್ನು ಹಂಗೆ ಯಾರ ಏನ್ರಿ, ಚರ್ಚ್ನಾಗ ಬರೀ ಈ ಚರ್ಚ್ ಅಲ್ಲ, ಇಡೀ ಸಾರ್ವತ್ರಿಕ ಸಂಘದಾಗ ಪ್ರತಿಯೊಂದು ಸಭೆದಾಗ ಇಂಥವ್ರು ಜಾಸ್ತಿ ಇರ. ದೇವ್ರ ಮಾತು ಹೇಳಕ್ ಕೇಳಂಗಿಲ್ಲ. ಏನ್ ಮಾಡಲ್ರಿ? ದೇವ್ರ ಮಾತು ಎಷ್ಟೇ ಹೇಳ್ರಿ ನೀವು, ಎಂತ ಉದಾಹರಣೆನ ಕೊಟ್ಟು ಹೇಳ್ರಿ, ಎಷ್ಟು ತಿಳಂಗಾರ ಹೇಳ್ರಿ ಅವ್ರ ಭಾಷೆದಾಗ, ಆದ್ರೆ ಅವ್ರು ಮಾತ್ರ ಏನ್ ಮಾಡಂಗಿಲ್ಲ, ಅವ್ರ ಮಾತ್ರ ಕಲಿಯಲ್ಲ ಮತ್ತ ಕೇಳಲ್ಲ. ಇವ್ರು ಎಲ್ಲಿರ್ತಾರೆ? ಇವರು ಚರ್ಚ್ ಒಳಗಿರ್ತಾರೆ. ಆ ರೀತಿಯಾಗಿ ಒಂದ್ ವೇಳೆ ನೀವು ಇಲ್ಲಿ ಕೂತ್ಕೊಂಡಿರೋದಾದ್ರೆ ನಿಮ್ ಜೀವಿತದಲ್ಲಿ ಏನು ಕೂಡ ನೀವು ಸಾಧನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ನೀವು ಚರ್ಚಿಗೆ ಬಂದಾಗ, ದೇವ್ರ ಮಂದಿರಕ್ಕೆ ಬಂದಾಗ ದೇವ್ರು ಹೇಳುವಂತ ಮಾತುಗಳು ಬಹು ಜಾಗ್ರತೆಯಿಂದ ನೀವು ಕೇಳ್ಬೇಕಂತ ಹೇಳಿ. ಹಲ್ಲೆಲೂಯಾ. ನಿಮ್ಮ ಕುರಿತು ದೇವ್ರು ಮಾತಾಡ್ತಾನೆ, ನಿಮ್ಮ ಆತ್ಮೀಯ ಜೀವಿತದ ಕುರಿತು ದೇವ್ರು ಮಾತಾಡ್ತಾನೆ, ನಿಮ್ಮ ಭವಿಷ್ಯದ ಕುರಿತು ದೇವ್ರು ಮಾತಾಡ್ತಾನೆ, ನಿಮ್ಮನ್ನು ತಪ್ಪಿಸೋದಕ್ಕಾಗಿ ದೇವ್ರು ಮಾತಾಡ್ತಾ ಇರ್ತಾನೆ, ನಿಮ್ಮ ಒಳ್ಳೆಯದ ಕುರಿತು ದೇವ್ರು ಮಾತಾಡ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ನೀವು ಕೇಳಿಲ್ಲಪ್ಪ ಅಂತಂದ್ರೆ, ನೀವು ಕಲೀಲಪ್ಪ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಏನ್ ಕಲಿಸ್ತೀರಿ? ನೀವೀಗ ಏನ್ ಮಾಡ್ಲತ್ತೀರಿ ಅದೇ ಕಲಿಸ್ತೀರಿ ನಿಮ್ಮ ಮುಂದೆ ಮಕ್ಕಳಿಗೂ ಕೂಡ. ಅದಕ್ಕೋಸ್ಕರ ಬಹು ಜಾಗ್ರತೆಯಿಂದ ದೇವರ ಮಾತುಗಳನ್ನು ಈ ಸಮಯದಲ್ಲಿ ನಾವು ಕೇಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಪೊಸ್ತಲನಾದ ಪೌಲನು ಅಪವಾದಿ ವಿಷಯದಲ್ಲಿ, ಸೈತಾನನ ವಿಷಯದಲ್ಲಿ ಆತನು 3 ಸಲ ಪ್ರಸ್ತಾಪನೆ ಮಾಡಿರುವಂತ ಸಂದರ್ಭದಲ್ಲಿ ದೇವರು ಕೂಡ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸೈತಾನನು ಆತನು ಎಂಥವನುಳ್ಳನಾಗಿದ್ದಾನೆ ಎಂಬುದಾಗಿ, ಆತನು ಬಹಳ ಯುಕ್ತಿಯುಳ್ಳವನಾಗಿದ್ದಾನೆ ಎಂಬುದಾಗಿ ಆತನು ನಮಗೆ ತಿಳಿಸುವಂತ ಸಂದರ್ಭದಲ್ಲಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇಲ್ಲಿ ಸೇರಿ ಬಂದಿರುವಂತ ನಾವೆಲ್ಲರೂ ಕೂಡ ಈ ಸೈತಾನನ 3 ಮೋಸದ ಬಗ್ಗೆ, ಈ ಸೈತಾನನ ಮಾಡುವಂತ 3 ಪ್ರಮಾದಗಳ ಬಗ್ಗೆ ಬಹು ಜಾಗ್ರತೆಯಿಂದ ನಾವು ತಿಳ್ಕೊಂಡೇವಪ್ಪ ಅಂತಂದ್ರೆ ನಾವು ಆಶೀರ್ವಾದಗಳನ್ನು ಹೊಂದ್ಕೊಳ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವ ರೀತಿಯಾಗಿ ನಾವು ಸೈತಾನನ ಜಯಿಸ್ಲಿಕ್ಕೆ ಸಾಧ್ಯ ಇದೆಪ್ಪ ಅಂತಂದ್ರೆ, ಈ ಸೈತಾನನು ನಿನ್ನ ಹತ್ರ ನನ್ನ ಹತ್ರ ಆತನು ಹೇಗೆ ಬರ್ತಾನೆ ಎಂಬ ನೋಡ್ಲಿ. ಆತನು ಯಾವುದೋ ಕ್ರೂರ ವ್ಯಕ್ತಿಯಂತೆ ನಮಗೆ ಹಾನಿ ಮಾಡುವನಂತೆ ನಮಗೆ ಕಾಣುವುದಿಲ್ಲ, ನಮಗೆ ನಷ್ಟ ಮಾಡುವನಂತೆ ಆತನು ಕಾಣುವುದಿಲ್ಲ. ನಮ್ಮ ಹತ್ರ ಆತನು ಹೇಗೆ ಬರ್ತಾನಪ್ಪ ಅಂತಂದ್ರೆ, ದೇವರು ಹೇಳಿದಂತೆ ಯುಕ್ತಿಯುಳ್ಳವನಾಗಿದ್ದಾನೆ ಅಂದಂತೆ ನಮ್ಮ ಹತ್ರ ಆತನು ಹೆಂಗ್ ಬರ್ತಾನಪ್ಪ ಅಂತಂದ್ರೆ, ನಮಗೆ ಸಹಾಯ ಮಾಡುವನಂತೆ ನಮ್ಮ ಹತ್ರ ಬರ್ತಾನಂತ ಹೇಳಿದ್ರೆ. ಹಲ್ಲೆಲೂಯಾ. ಹೆಂಗ್ ಬರ್ತಾನ್ರಿ ಆತನು?
ನಮಗೆ ಮೇಲು ಮಾಡುವಂತೆ, ನಮಗೆ ಸಹಾಯ ಮಾಡುವಂತೆ, ನಮಗೇನೋ ಉದ್ಧಾರ ಮಾಡುವಂತೆ, ನಮ್ದು ಏನೋ ಒಂದು ದೊಡ್ಡ ಕೆಲಸ ಇದರಿಂದ ಆಗ್ತದೇನೋ ಅನ್ನಂಥದ್ದು ಮಾತು ತಗೊಂಡವ ಏನ್ ಮಾಡ್ತಾನ, ಯಾರ್ದೋ ಮೂಲಕವಾಗಿ ಬಂದ್ಬಿಡ್ತಾನ. ನಾವೇನಂತೀವಂದ್ರೆ ಅವಾಗ ಹಬ್ಬ ಎಷ್ಟು ಕಷ್ಟಪಡ್ಲತ್ತೀವಿ ನಾವು, ಇವ್ರು ದೇವ್ರು ಬಂದಂಗೆ ಬಂದು ಇದಕ್ಕೊಂದು ಪರಿಹಾರ ಹೇಳತ್ತಾರ ನೋಡ. ಏನ್ ಹೇಳತ್ತಾರ ಇವರು? ಒಂದು ಪರಿಹಾರ ಹೇಳತ್ತಾರ ಅಂತೇಳಿ ಸೈತಾನನು ಬಂದಿರುವುದನ್ನು ಎಷ್ಟು ಮೋಸದಿಂದ ವಿಶ್ವಾಸಿ ಜೀವಿತದಲ್ಲಿ ಆತನ ನುಗ್ಗುತ್ತಾನಪ್ಪ ಅಂದ್ರೆ ಅನೇಕರಿಗೆ ಏನಾಗಿಲ್ಲ, ಅದು ಗೊತ್ತೇ ಆಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ಆತನ ಹೆಂಗ್ ಬರ್ತಾನೆ ಅಂದ್ರೆ ನಮಗೆ ಸಹಾಯ ಮಾಡುವನಂತೆ ಬರ್ತಾನವ. ನಮಗೆ ಸಹಾಯ ಮಾಡುವನಂತೆ ಬಂದು ಆತನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಜಾಲದಲ್ಲಿ ನಮ್ಮನ್ನು ಸಿಕ್ಕಿಸಿ ಆತನು ತನ್ನ ವಶದಲ್ಲಿ ನಮ್ಮನ್ನು ಮಾಡಿಕೊಂಡು ಆವಾಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆತನು ಆ ಜಾಲದಿಂದ ನಾವು ಎಷ್ಟು ಮಾತ್ರಕ್ಕೂ ಹೊರಗೆ ಬರದಂತೆ ನಮ್ಮ ಆತ್ಮವನ್ನು ನಿತ್ಯ ನಾಶನಕ್ಕೆ ಯಾತನೆ ಸ್ಥಳಕ್ಕೆ ಆತನು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕಳೆದುಕೊಳ್ಬೇಕಪ್ಪ ಅಂತಂದ್ರೆ ಸೈತಾನನ್ನು ತರುವಂತ 3 ಪ್ರಮಾದಗಳದು ಅಂತ ತಿಳ್ಕೊಳ್ರಿ, ಅಥವಾ ಸೈತಾನನ್ನು ಮಾಡುವಂತ 3 ಮೋಸಗಳಾದ್ರು ಯಾವುದ್ರ ಏನ್ ಬರ್ಕೋತೀರಿ ನನಗೆ ಗೊತ್ತಿಲ್ಲ. ಆದ್ರೆ ಸೈತಾನನ್ನು ತರುವಂತ 3 ಪ್ರಮಾದಗಳ ಕುರಿತು ನಾವು ಧ್ಯಾನ ಮಾಡೋಣ. ಬನ್ನಿ, ಯಾರಾದರೂ ಮೊಟ್ಟ ಮೊದಲನೇದಾಗಿ ಯಾರಾದರೂ ಓದ್ತೀರಾ? ಆದಿಕಾಂಡ 3ನೇ ಅಧ್ಯಾಯ. ಯಾರಾದ್ರೂ ದಯಮಾಡಿ 1ನೇ ವಚನ 4ನೇ ವಚನ ತನಕ ಓದ್ತೀರಾ? ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವಂತಹ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು, ಈ ಮಾತು ನಿಮ್ಮ ಬೈಬಲ್ ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ. ಸಾಕಮ್ಮ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲದಾಗಿ ಸೈತಾನನು ತರುವಂತ ಪ್ರಮಾದ ಏನಪ್ಪಾ ಅಂತಂದ್ರೆ ವಿಶ್ವಾಸಿ ಮಕ್ಕಳಿಗೆ, ದೇವರ ಮಕ್ಕಳಿಗೆ ಸೈತಾನನು ತರುವಂತ ಮೊಟ್ಟ ಮೊದಲನೇ ಪ್ರಮಾದ ಏನಪ್ಪಾ ಅಂತಂದ್ರೆ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನು ಹೇಗೂ ಕೂಡ ನೀವು ಏನ್ ಮಾಡುವುದಿಲ್ಲಪ್ಪ ಅಂತಂದ್ರೆ ಆ ಹಣ್ಣನ್ನು ತಿಂದರೆ ನೀವು ಏನಾಗುವುದಿಲ್ಲ, ಸಾಯುವುದಿಲ್ಲ. ಅಂದ್ರೆ ಮೊಟ್ಟ ಮೊದಲೇ ಒಂದು ಪ್ರಮಾದ ಏನಪ್ಪ ಅಂದ್ರೆ ಸೈತಾನ ಏನ್ ಮಾಡ್ತಾನಂದ್ರೆ ದೇವರ ಮಾತನ್ನು ಮೀರುವುದು ಅದು ಪಾಪ ಎಂಬುದಾಗಿ ನೋಡ್ತೀವಿ. ಇಲ್ಲಿ ಒಂದು ಮಾತಿನಲ್ಲಿ ಆತನು ಮೊದಲನೇ ಮಾಡುವಂತ ಒಂದು ಪ್ರಮಾದ ಏನಪ್ಪಾ ಅಂತಂದ್ರೆ, ಮೊದಲು ಆತನು ವಿಶ್ವಾಸಿಗಳಿಗೆ ಮಾಡುವಂತ ಮೋಸ ಏನಪ್ಪಾ ಅಂತಂದ್ರೆ ಆತನು ಹೇಳ್ತಾನೆ, ಪಾಪ ಅಂತಕ್ಕಂಥದ್ದು ನೀನು ತಿಳ್ಕೊಂಡಂತ ಡೇಂಜರು, ನೀನು ತಿಳ್ಕೊಂಡಂತ ಅಪಾಯ ಅಲ್ಲ ಅಂತ ಹೇಳ್ತಾನೆ ನಾವು ವಿಶ್ವಾಸಿಗೆ ಅಂತ ಹೇಳಿ. ಹಲ್ಲೆಲೂಯಾ. ಏನ್ ಹೇಳ್ತಾನ್ರಿ ಆತನು? ಪಾಪ ಅಂತಕ್ಕಂಥದ್ದು, ಅವಿಧೇಯತೆ ಅಂತಕ್ಕಂಥದ್ದು, ದೇವರ ಮಾತನ್ನು ಕೇಳದೇ ಇರುವಂತಕ್ಕಂಥದ್ದು, ಪಾಪದ ಜೀವಿತ ಅಂತಕ್ಕಂಥದ್ದು ನೀನೇನ್ ತಿಳ್ಕೊಂಡಿದೀಯಲ್ಲ, ನೀನೇನ್ ನಂಬಿದೀಯಲ್ಲ, ಅದು ಅಷ್ಟೊಂದು ಅಪಾಯಕಾರಿ ಅಲ್ಲದು. ಅಂದ್ರೆ ಪಾಪವನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಆತನು ಸಣ್ಣದಾಗಿ ಮಾಡಿ ತೋರಿಸ್ತಾನ ಅಂತ ಹೇಳಿ ಒಬ್ಬ ವಿಶ್ವಾಸಿಗೆ. ಹಲ್ಲೆಲೂಯಾ. ಏನ್ ತೋರಿಸ್ತಾನ್ರಿ ಆತನು? ಪಾಪ ಹೆಂಗ್ ತೋರಿಸ್ತಾನ? ಸಣ್ಣದಾಗಿ ಮಾಡಿ ತೋರಿಸ್ತಾನ. ನೋಡು, ಪಾಪ ಇಷ್ಟೊಂದು ಅಪಾಯಕಾರಿ ಇತ್ತಪ್ಪ ಅಂತಂದ್ರೆ, ಪಾಪ ಇಷ್ಟೊಂದು ಡೇಂಜರ್ ಇತ್ತಪ್ಪ ಅಂತಂದ್ರೆ ನೋಡು, ಅವ ಎಷ್ಟು ಕುಡಿತಾನ ನೋಡು, ಅವ ಎಷ್ಟು ಅವಾರನ ನೋಡು, ಆಕಿ ಎಷ್ಟು ಕೆಟ್ಟ ಕಳ ನೋಡು, ಅವ ಎಷ್ಟು ಕೆಟ್ಟವನ ನೋಡು, ಅವ್ರ ಪ್ರವರ್ತನೆ ನೋಡು, ಅವ್ರ ಬದುಕು ನೋಡು, ಅವ್ರ ಜೀವಿತ ನೋಡು. ಅವ್ರು ಬದುಕ್ತಾ ಇಲ್ಲ, ಅವ್ರು ಸತ್ತಾರವ್ರು, ಅವ್ರು ಬದುಕ್ಲತ್ತಾರಿಲ್ಲ. ಅವ್ರು ಎಷ್ಟೋ ಪಾಪ ಮಾಡ್ಲತ್ತಾರ, ಎಷ್ಟೋ ಸುಳ್ಳು ಆಡ್ಲತ್ತಾರ, ಎಷ್ಟೋ ದುರ್ಮಾರ್ಗದ ಕೆಲಸ ಮಾಡ್ಲತ್ತಾರ. ಅವ್ರಿಗೆ ನೋಡಿ, ಇವ್ರಿಗೆ ನೋಡು, ಅವ್ರು ಸತ್ತಾರ. ಅವ್ರೆಷ್ಟು ಎಂಜಾಯ್ ಲೈಫ್ ಮಾಡ್ತಾ ಇದಾರ.
ಅದಕ್ಕೆ ಪಾಪ ಅಂತಕ್ಕಂಥದ್ದು ಅಷ್ಟೊಂದು ಅಪಾಯಕಾರಿ ಅಲ್ಲ ಅಂತೇಳಿ ಮೊಟ್ಟ ಮೊದಲನೇದಾಗಿ ಆತನು ಮೋಸ ಮಾಡ್ತಾನಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಪಾಪ ಮಾಡ್ಬೋದು, ಪಾಪ ಮಾಡ್ಬೋದು, ನೀನು ಪಾಪ ಅಷ್ಟೊಂದು ಅಪಾಯಕಾರಿ ಅಲ್ಲ ಅಂಥೇಳಿ ಪಾಪದ ವಿಷಯದಲ್ಲಿ ನಮಗೆ ಪರಿಜ್ಞಾನ ಹುಟ್ಟದಂತೆ, ಪಾಪದ ವಿಷಯದಲ್ಲಿ ನಾವು ತಿಳಿದುಕೊಳ್ಳದಂತೆ ಆತನು ಮೊದಲು ಮಾಡುವಂಥ ಮೋಸ ಏನಪ್ಪಾ ಅಂತಂದ್ರೆ, ಆ ಪಾಪದ ವಿಷಯದಲ್ಲಿ ನಾವು ತುಂಬಾ 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 ಮೋಸ ಹೋಗುವಂತೆ. ನೀನ್ ತಿಳ್ಕೊಷ್ಟು ಪಾಪ ಕೆಟ್ಟದಲ್ಲ, ನೀನ್ ತಿಳ್ಕೊಂಡಂತೆ ಪಾಪ ಅಪಾಯಕಾರಿ ಅಲ್ಲ. ನೀನ್ ಬೇಕಾದ್ರೆ ನನ್ನ ಮಾತ ಮೇಲೆ ನಂಬಿಕೆ ಇಲ್ಲಪ್ಪ ಅಂತಂದ್ರೆ ನೋಡು, ಅವ್ರಿಗೆ ನೋಡು, ಇವ್ರಿಗೆ ನೋಡು, ಅವ್ರಿಗೆ ನೋಡು, ಇವ್ರಿಗೆ ನೋಡು, ಅವ್ರೆಷ್ಟು ಸುಳ್ಳಾಡ್ತಾರ, ಅವರೆಷ್ಟು ಕಳ್ತನ ಮಾಡ್ತಾರ, ಅವರೆಷ್ಟು ಮೋಸ ಮಾಡ್ತಾರ, ಅವರೆಷ್ಟು ಇನ್ನೊಬ್ರದ್ದು ಮನೆ ಹೊಡಿತಾರ, ಅವರೆಷ್ಟು ಸಾರಾಯಿ ಕುಡಿತಾರ, ಅವರೆಷ್ಟು ಆ ಹೆಣ್ಮಗಳೋട് ಹೆಂಗೆ ವ್ಯಭಿಚಾರ ಮಾಡ್ತಾರ, ಈ ಬ್ರದರ್ ಹೆಂಗನ, ಈ ಸಿಸ್ಟರ್ ಹೆಂಗಾರ ನೋಡವ್ರೇನ್ ಬದುಕಲತ್ತಿಲ್ಲ, ಏನಾರ ಆಗ್ಯದವ್ರಿಗೆ ಅಂತ ಹೇಳಿ ಆತನ ಏನ್ ಪ್ರಯತ್ನ ಮಾಡ್ತಾನಂದ್ರೆ, ಪಾಪ ಅಷ್ಟೊಂದು ಅಪಾಯಕಾರಿ ಅಲ್ಲ ಅಂತೇಳಿ ಒಬ್ಬ ವಿಶ್ವಾಸಿಗೆ ಏನ್ ಮಾಡ್ತಾನ, ಮನವರಿಕೆ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಏನ್ ಮಾಡ್ತಾನ್ರಿ? ಮನವರಿಕೆ ಮಾಡ್ತಾನವ. ಇದು ಮನವರಿಕೆ ಮಾಡಿದ ಮೇಲೆ ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಪಾಪದ ಬಗ್ಗೆ ಪರಿಜ್ಞಾನ ಇಲ್ಲದೆ, ಪಾಪದ ಬಗ್ಗೆ ಸರಿಯಾಗಿ ಅವಗಾಹನೆ ಇಲ್ಲದೆ ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಪಾಪ ಇಷ್ಟೊಂದು ಹಗುರದಲ್ಲ, ಪಾಪ ಇಷ್ಟೊಂದು ಸಲ್ಲಿಸದಲ್ಲ, ಇದಕ್ಕಂತೇಳಿ ಆತನು ಪದೇ 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 ಏನ್ ಮಾಡ್ತಾನಂದ್ರೆ, ಮಾಡಿದ ತಪ್ಪುಗಳನ್ನೇ, ಮಾಡಿದ ಪಾಪವನ್ನೇ ಮಾಡ್ತಾ ಅದರಲ್ಲಿ ಆತನು ಮುಂದುವರಿತಾನಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದು ತಿಳ್ಕೊಳ್ರಿ, ಸೈತಾನನು ಯಾವತ್ತೂ ಕೂಡ ಪಾಪದ ಒಂದು ತೀವ್ರತೆಯನ್ನು, ಪಾಪದ ಒಂದು ಲಾಸ್ಟ್ ಪ್ರಾಡಕ್ಟ್ ಅನ್ನು, ಪಾಪದ ಅಂತಿಮ ಫಲಿತವನ್ನು ಯಾವತ್ತೂ ಕೂಡ ಪ್ರಾರಂಭದಲ್ಲಿ ಯಾರಿಗೂ ತೋರ್ಸಂಗಿಲ್ಲ. ಹಲ್ಲೆಲೂಯಾ. ಏನ್ ಮಾಡಂಗಿಲ್ರಿ? ಆ ಅಂತಿಮವಾಗಿರುವಂತ ಪ್ರಾಡಕ್ಟ್, ಪಾಪದ ಅಂತಿಮ ಫಲ ಆತನ ಯಾರಿಗೂ ತೋರ್ಸಂಗಿಲ್ಲ. ಯಾವಾಗ ತೋರಿಸ್ತಾನ? ಬರ್ರಿ, ಜಡ್ಜಸ್ ಯಾವಾಗ ತೋರಿಸ್ತಾನ ಒಬ್ಬ ವ್ಯಕ್ತಿಗೆ ಅದರ ಫಲ, ಅದರ ಅಂತ್ಯ ಯಾವಾಗ ತೋರಿಸ್ತಾನ? ಪ್ರಾರಂಭದಲ್ಲಿ ತೋರಿಸಲ್ಲ. ನ್ಯಾಯಸ್ಥಾಪಕರ ಪುಸ್ತಕ ನೋಡ್ರಿ, ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ. ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯದಲ್ಲಿ ದಯವಿಟ್ಟು ನೋಡ್ರಿ ನನ್ನ ಜೊತೆಗೆ. ನೋಡ್ರಿ ದಯವಿಟ್ಟು 18ನೇ ವಚನ ನೋಡ್ರಿ. 16ನೇ ಅಧ್ಯಾಯ 18ನೇ ವಚನ ನೋಡ್ರಿ. ಅವನು ಇದ್ದದ್ದನ್ನು ಇದ್ದ ಹಾಗೆಯೇ ಹೇಳಿದನೆಂದು ದೆಲೀಲಳು ತಿಳಿದು ಫಿಲಿಷ್ಟಿಯ ಪ್ರಭುಗಳ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ, ಇದೊಂದು ಸಾರಿ ಬನ್ನಿರಿ, ಅವನು ನನಗೆ ತನ್ನ ಹೃದಯವನ್ನೆಲ್ಲ ತಿಳಿಸಿದ್ದಾನೆ ಎಂದು ಹೇಳಿ ಕರೆಯಿಸಿದಳು. ಅವರು ಹಣವನ್ನು ತೆಗೆದುಕೊಂಡು ಆಕೆ ಬಳಿಗೆ ಬಂದರು. ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಹೋಯಿತು. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೋರಿಸಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದನ್ನು ಅವನಿಗೆ ತಿಳಿಯಲಿಲ್ಲ. ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಯಲ್ಲಿ ಬೀಳಿಸುವುದಕ್ಕೆ ಹಚ್ಚಿದರು. ಹಲ್ಲೆಲೂಯಾ. ನೋಡಿದ್ರಿ ಪಾಪದ ಭೀಕರತೆ, ಪಾಪದ ಅಂತ್ಯ. ಸ್ಟಾರ್ಟಿಂಗ್ ಹೇಳ್ದನೇನ್ರಿ ಸೈತಾನ? ದಲೀಲಳ ತೊಳಿ ಮೇಲೆ ಹೋಗಿ ದಿನ ಮಲ್ಕೊಳಕ್ ಸ್ಟಾರ್ಟ್ ಮಾಡ್ದ. ಅವಾಗ ಸೈತಾನ ಏನ್ ಹೇಳ್ದನು? ಸಂಸೋನ, ಇದು ಅಷ್ಟೇನು ತಪ್ಪಲ್ಲಿದು, ಇದೇನು ಪಾಪ ಅಲ್ಲಿದು, ಇದೇನ ಅಷ್ಟು ನೀ ತಿಳ್ಕೊಂಡ್ಬಿಟ್ಟು ಪಾಪ ಭಯಂಕರ ಅಲ್ಲಿದು ಅಂತೇಳಿ ಸೈತಾನನ ಏನ್ ಮಾಡ್ದನಪ್ಪ ಅಂದ್ರೆ, ಪಾಪದ ವಿಷಯದಲ್ಲಿ ಪರಿಜ್ಞಾನ ಹುಟ್ಟದಂತ ಏನ್ ಮಾಡದಂದ್ರೆ ಅದನ್ನು ಸಣ್ಣದಾಗಿ ಈಸಿಯಾಗಿ ಮಾಡಿ ತೋರಿಸ್ತಾನೆ ಅಂತೇಳಿ. ಅದಕ್ಕೆ ಪ್ರತಿದಿನ ಏನ್ ಮಾಡ್ಲತ್ತನವ? ಪ್ರತಿದಿನ ಎಲ್ಲೋಗಿ ಮಲ್ಕೋತಲತ್ತನವ? ಎಲ್ಲಿ? ದಲೀಲಳ ತೊಡೆ ಮೇಲೆ ಹೋಗಿ ಏನ್ ಮಾಡ್ಲತ್ತಾನ? ಪ್ರತಿದಿನ ಮಲ್ಕೊಳಕ್ ಸ್ಟಾರ್ಟ್ ಮಾಡ್ದಾನ ಅಂತ ಹೇಳಿ ನಾವು ನೋಡ್ತೇವೆ. ನನ್ನ ಪ್ರೀತಿದವ್ರ ಮಕ್ಕಳೇ, ಅದು ಪ್ರಾರಂಭ. ಆದ್ರೆ ಅಂತ್ಯದಲ್ಲಿ ನಾವು ನೋಡ್ತೇವೆ ಅದರ ಒಂದು ಪ್ರಾಡಕ್ಟ್, ಅಂತ್ಯದಲ್ಲಿ ಅದರ ಫಲ ಹೆಂಗಿತ್ತಪ್ಪ ಅಂತಂದ್ರೆ ನಾವು ನೋಡ್ತೇವೆ. ಸಂಸೋನನಿಗೆ ಯಾವ ದೇವ್ರ ಬಲವನ್ನು ಕೊಟ್ಟಿನಪ್ಪ ಅಂತಂದ್ರೆ 1000 ನರಿಗಳನ್ನ ಆತನ ಕೈಯಲ್ಲಿ ಏನ್ ಮಾಡ್ತಿದ್ದೀನಂತ್ರಿ? ಒಂದು ನರಿಗೆ ಹಿಡಿಲಕ್ಕೆ ಯಾರಿಗಾರ ಆಗ್ತದೆ? ನರಿ ಹಿಂದೆ ಓಡೋಗಿ ಹಿಡಿಲಿಕ್ಕೆ ಆಗ್ತದೆ? ಇಲ್ಲ. ಆದ್ರೆ ಸಂಸೋನನು ಎಷ್ಟು ನರಿಗಳಿಗೆ ಹಿಡಿತೀನಂತ್ರಿ?
1000 ನರಿಗಳಿಗೆ ಏನ್ ಮಾಡ್ತೀನಂತ ಹಿಡಿದು ಒಂದ್ರ ಬಾಲ ಒಂದು ಕಟ್ಟಿ ಅವುಗಳಿಗೆ ಏನ್ ಮಾಡ್ತೀನಂತ ಇಲ್ಲಿಷ್ಟರ ಮಧ್ಯದಲ್ಲಿ ಏನ್ ಮಾಡ್ತೀನಂತ ಅಂತ ಶಕ್ತಿ ಮನುಷ್ಯ. ಆದ್ರೆ ಅಂತ ಶಕ್ತಿ, ಅಂತ ಸಾಮರ್ಥ್ಯ, ಅಂತ ಅಭಿಷೇಕಗೊಳ್ಳುವಂತ ವ್ಯಕ್ತಿಗೆ ಸೈತಾನನು ತಂದಂತ ಮೊಟ್ಟ ಮೊದಲೇ ಪ್ರಮಾದ ಏನಪ್ಪಾ ಅಂತಂದ್ರೆ ಪಾಪ ಅಂತಕ್ಕಂಥದ್ದಷ್ಟು ಪ್ರಮಾದವಲ್ಲ, ಪಾಪ ಅಂತಕ್ಕಂಥದ್ದಷ್ಟು ಕ್ರೂರಿ ಅಲ್ಲ, ಅದು ಅಪಾಯ ಅಲ್ಲ ಅಂತೇಳಿ ತೋರಿಸಿದ್ರಿಂದ ಸಂಸೋನನ್ನು ಮೋಸ ಹೋಗಿದ್ದರಿಂದ ನೋಡ್ತೇವೆ. ಕೊನೆಗೆ ನಾವು ನೋಡ್ತಾ ಇದ್ದೇವೆ, ಫಿಲಿಷ್ಟ್ರಿ ಬಂದು ಆತನನ್ನು ಹಿಡಿದುಕೊಂಡು ಹೋಗಿ ಏನ್ ಮಾಡಿದ್ರಂತ 2 ಕಣ್ಣುಗಳನ್ನು ಕಿತ್ತಿ ಆತನನ್ನು ಬೇಡಿಗಳಿಂದ ಬಂಧಿಸಿದ್ರು. ಆತನು ಭಯಂಕರವಾದಂತ ಸಾವನ್ನು ಸತ್ತನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಜಾಗೃತಿ ನನ್ನ ಪ್ರೀತಿ ತಮ್ಮ, ಪ್ರೀತಿ ತಂಗಿ. ಸೈತಾನನು ಸೈತಾನ್ ತರುವಂತ ಮೊಟ್ಟ ಮೊದಲನೇ ಪ್ರಮಾದ ಪಾಪ ಅಷ್ಟೊಂದು ಅಪಾಯಕಾರಿ ಅಲ್ಲ ಎಂಬುದಾಗಿ ಆತನು ಹೇಳಿದ್ದೇ ಒಂದು ವೇಳೆ ನಿಜ ಆಯ್ತಪ್ಪ ಅಂತಂದ್ರೆ, ಸೈತಾನನ ಮಾತೆ ಅದು ಸತ್ಯ ಆಯ್ತಪ್ಪ ಅಂತಂದ್ರೆ, ಪಾಪದ ಭೀಕರತೆ ಇವತ್ತು ನಿನ್ನ ಕಣ್ಣನ್ನು ತೆರಿಬೇಕು. ಪಾಪದ ಅಂತಿಮ ಫಲ ಇವತ್ತು ನಿನಗೆ ಗೊತ್ತಾಗ್ಬೇಕು. ಇಲ್ಲಿ ಕೂತಿರುವಂತ ನಿಮಗೆ ಮತ್ತು ಧ್ವನಿ ಕೇಳುವಂತ ಪ್ರತಿಯೊಬ್ಬರಿಗೆ ನಾವು ನೋಡ್ತೇವೆ, ಪಾಪ ಅಷ್ಟೊಂದು ಅಪಾಯಕಾರಿ ಇಲ್ಲದಿದ್ದರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನು ಸೃಷ್ಟಿಕರ್ತನು, ಇಡೀ ಬಾಯಿ ಮಾತಿನಿಂದ ಬ್ರಹ್ಮಾಂಡನು ಸೃಷ್ಟಿ ಮಾಡಿದಂತ ದೇವರು, ಆತನ ಈ ಲೋಕಕ್ಕೆ ಮನುಷ್ಯನಾಗಿ ಯಾತಕ್ಕೋಸ್ಕರ ಬರಬೇಕಾಯ್ತ್ರಿ? ಯಾತಕ್ಕೋಸ್ಕರ ಆತನ ರಕ್ತ ಸುರಿಸಬೇಕಾಯ್ತು? ಎಲ್ಲಾ ಮನುಷ್ಯರ ಪಾಪದ ಪರಿಹಾರಕ್ಕೋಸ್ಕರಾಗಿ ಸೃಷ್ಟಿಕರ್ತನೇ ತನ್ನ ರಕ್ತವನ್ನು, ತನ್ನ ಪ್ರಾಣವನ್ನು ಸುರಿಸಬೇಕಾಯ್ತು ಅಂತ ಹೇಳಿ. ಹಲ್ಲೆಲೂಯಾ. ಗೊತ್ತಾ ನಿಮಗೆ ಪಾಪದ ಒಂದು ಪ್ರತಿಫಲ ಎಷ್ಟಿರ್ತದೆ ಅಂತೇಳಿ? ಪಾಪ ಎಷ್ಟು ಕ್ರೂರಿಯಾಗಿರುತ್ತೆ ಅಂತೇಳಿ ಗೊತ್ತಾ ನಿಮಗೆ? ಸ್ವತಃ ಸೃಷ್ಟಿಕರ್ತನೇ, ಸ್ವತಃ ದೇವರೇ ಆ ಪಾಪವನ್ನು ಹೋಗಲಾಡಿಸ್ಬೇಕಪ್ಪ ಅಂತಂದ್ರೆ, ಆ ಒಂದು ಪಾಪದ ಒಂದು ಪ್ರಮಾದದಿಂದ ನಿನ್ನನ್ನು, ನನ್ನನ್ನು, ಸಮಸ್ತ ಜನರನ್ನು ತಪ್ಪಿಸ್ಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಪಾಪ ಅಂತಕ್ಕಂಥದ್ದು ಸೃಷ್ಟಿಕರ್ತನ ಒಂದು ಪ್ರಾಣವನ್ನೇ ಬಲಿ ಕೋರ್ತೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಜಾಗ್ರತೆ ತಮ್ಮ ತಂಗಿ, ಇವತ್ತು ಸೈತಾನನು ತರುವಂತ ಮೊಟ್ಟ ಮೊದಲನೇ ಪ್ರಮಾದ ಏನಪ್ಪಾ ಅಂತಂದ್ರೆ, ಆತನು ಯುಕ್ತಿ ಉಳ್ಳವನಾಗಿದ್ದರಿಂದ ಆತನು ಪಾಪ ಅಪಾಯಕಾರಿಯಾಗಿಲ್ಲ ಎಂಬುದಾಗಿ ಮನವರಿಕೆ ಮಾಡಿಕೊಟ್ಟನಪ್ಪ ಅಂತಂದ್ರೆ, ನೀನು ಅದನ್ನೇ ಮತ್ತೆ ಮತ್ತೆ ಮಾಡ್ತಾ ಹೋಗ್ತಾ ಇರ್ತೀಯ, ಅದನ್ನೇ ನೀನು ಮತ್ತೆ ಮತ್ತೆ ಮಾಡ್ತಾ ಇರ್ತೀಯಪ್ಪ ಅಂತಂದ್ರೆ, ಪಾಪದ ಭಯ ನಿನಗಿಲ್ಲಪ್ಪ ಅಂತಂದ್ರೆ, ಪಾಪದ ಕುರಿತು ನಿನಗೆ ಭಯ ಬರ್ತಾ ಇಲ್ಲಪ್ಪ ಅಂತಂದ್ರೆ, ಸೈತಾನನು ನಿನ್ನಲ್ಲಿ ಪ್ರವೇಶ ಮಾಡಿದ್ದೇನೆ ಎಂಬುದಾಗಿ ಅರ್ಥ ಅಂತ ಹೇಳಿ. ಹಲ್ಲೆಲೂಯಾ. ಈ ವಿಷಯದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಜಾಗ್ರತೆ ವಹಿಸ್ಕೊಳ್ಬೇಕಂತ ಹೇಳಿ. ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಸೈತಾನನು ತರುವಂತ ಎರಡನೇ ಒಂದು ಪ್ರಮಾದವನ್ನು ನೋಡೋಣ ನಾವು ಈ ಸಮಯದಲ್ಲಿ. ಯಾರಾದ್ರೂ ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನ ಓದ್ತೀರಾ? ಎರಡನೇ ಒಂದು ಪ್ರಮಾದ, ಸೈತಾನನು ತರುವಂತ ಎರಡನೇ ಒಂದು ಪ್ರಮಾದ. ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ನಾವು ನೋಡ್ತೇವೆ, ಆ ಒಂದು ಸ್ತ್ರೀಗೆ ಆ ಒಂದು ಸೈತಾನನ್ನು ಹೇಳುವಂತ ಮಾತೇನಪ್ಪ ಅಂತಂದ್ರೆ, ಅಮ್ಮ ಈ ಎಲ್ಲಾ ಮರದ ಹಣ್ಣುಗಳನ್ನು ತಿನ್ಬೇಡ ಅಂತ ಹೇಳೇನೆ ದೇವ್ರಂತ ಕೇಳ್ತಾನ. ಏನ್ ಕೇಳ್ತಾನ? ಈ ಎಲ್ಲಾ ಮರದ ಹಣ್ಣುಗಳನ್ನು ತಿನ್ಬೇಡ ಅಂತ ಹೇಳೇನೆ ದೇವ್ರಂತ ಕೇಳ್ತಾನ. ಕೇಳಿದಾಗ ಆಕೆ ಏನ್ ಹೇಳ್ತಾಳ? ಆಕೆ ಏನ್ ಹೇಳ್ತಂದ್ರೆ, ಇಲ್ಲ, ಎಲ್ಲಾ ಮರದ ಹಣ್ಣುಗಳನ್ನು ತಿನ್ಬೋದು, ಆದ್ರೆ ಇದು ತಿನ್ಬಾರ್ದು, ಇದು ಒಂದೇ ತಿನ್ಬಾರ್ದು, ಇದು ಒಂದೇ ತಿಂದ್ರೆ ಏನಾಗ್ತೀರಿ? ತಿಂದಿದ್ದೇನೆ ಏನಾಗ್ತೀರಿ ನೀವು? ಸಾಯುವಿರಿ ಅಂದನಂತ ಹೇಳ್ತಾರೆ. ಹೇಳಿದಾಗ ಸೈತಾನ ಏನ್ ಹೇಳ್ತಾನೆ? ಇಲ್ಲ 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 ನೀವೇನಾಗಂಗಿಲ್ಲ, ಸಾಯಂಗಿಲ್ಲ. ಅಂದ್ರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅಲ್ಲಿ ಸೈತಾನ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಈಗ ನೀವೇನಾಗಿದ್ದೀರಿ? ಈಗ ನೀವೇನಾಗಿದ್ದೀರಿ? ಮನುಷ್ಯರಾಗಿದ್ದೀರಿ. ಆತ ಏನನ? ದೇವ್ರನ. ಈಗ ಅದು ತಿಂದ ಮೇಲೆ ನೀವೇನಾಗ್ತೀರಿ? ಏನಾಗ್ತೀರಿ? ದೇವರಂತೆ ಆಗ್ತೀರಿ ನೀವು. ಅಂದ್ರೆ ನೀವು ಅದನ್ನು ತಿಂದ ಮೇಲೆ ಏನಾಗ್ತೀರಿ ಅಂದ್ರೆ, ಈಗ ಮನುಷ್ಯರಿದ್ದೀರಿ ನೀವು, ಅದು ತಿಂದ ಮೇಲೆ ನೀವೇನಾಗ್ತೀರಿ? ದೇವರಂತೆ ಆಗ್ತೀರಿ. ಅಂದ್ರೆ ದೇವರಂತೆ ಆದ್ಮೇಲೆ, ನೀವೇ ದೇವರಾದ್ಮೇಲೆ ದೇವರದೇನು ಅವಶ್ಯಕತೆ ನಿಮಗೆ? ಎಷ್ಟು ಸೂಟಿಯಾಗಿ ಮಾತಾಡ್ತಾ ನೋಡ್ರಿ ಸೈತಾನಲ್ಲಿ. ಆತನು ಎರಡನೇದಾಗಿ ವಿಶ್ವಾಸಿಗಳ ಜೀವಿತದಲ್ಲಿ ತರುವಂತ ದೊಡ್ಡ ಭಯಂಕರವಾದಂತ ಪ್ರಮಾದ ಏನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನದಲ್ಲಿ, ನೀವೀಗ ಮನುಷ್ಯರಿದ್ದೀರಿ, ನೀವು ಹೇಗೂ ಸಾಯುವುದಿಲ್ಲ, ನೀವು ತಿಂದ್ರಪ್ಪ ಅಂತಂದ್ರೆ ನೀವು ಸಾಯುವುದಿಲ್ಲ. ನೀವು ಏನಾಗಿದ್ದೀರಿ? ಆತರ ಏನಾಗಿದ್ದೀರಿ? ದೇವರಾಗಿದ್ದಾರೆ. ನೀವು ಏನಾಗ್ತೀರಿ?
ನೀವು ದೇವರಾದ್ಮೇಲೆ ದೇವ್ರ ಜೊತೆ ನಿಮ್ದೇನು ಸಂಬಂಧ? ದೇವ್ರ ಜೊತೆ ನಿಮ್ದೇನು ಕೆಲಸ? ದೇವ್ರಿಗೂ ನಿಮಗೇನು ವ್ಯತ್ಯಾಸ ಇರಲ್ಲ, ನೀವು ದೇವ್ರಂತೆ ಆಗ್ತೀರ, ಅವಾಗ ನಿಮಗೇನು ಕೆಲಸ? ಎಷ್ಟು ಜನ ವಿಶ್ವಾಸಿ ಮಕ್ಕಳು ಇವತ್ತು ನನಗೆ ದೇವ್ರು ಬೇಡ, ನನಗೆ ಸಭೆ ಬೇಡ, ನನಗೆ ದೇವಜನರು ಬೇಡ, ನನಗೆ ಚರ್ಚ್ ಬೇಡ, ಯಾರು ಇರ್ಲಿಲ್ಲ ಅಂದ್ರೂ ಏನ್ ಮಾಡ್ತೀನಪ್ಪ ಅಂತಂದ್ರೆ ನನ್ನ ಕೆಲಸ ನಾ ಮಾಡ್ಕೊಳ್ತೀನಿ, ನಂದನ ಬದುಕ್ತೀನಿ ಅಂದ್ರೆ ಸೈತಾನನ ಏನ್ ಮಾಡ್ತಾನಪ್ಪ ಅಂತಂದ್ರೆ ದೇವರ ಮೇಲೆ ಆಧಾರಗೊಳ್ಳುವಂತ ವಿಶ್ವಾಸಿ ಮಕ್ಕಳನ್ನು ಏನ್ ಮಾಡ್ತಾನಂದ್ರೆ ತಮ್ಮ ಮೇಲೆ ತಾವೇ ಆಧಾರಗೊಳ್ಳುವಂತೆ ಮಾಡ್ತಾನ ಅಂತ ಹೇಳಿರಿ. ಎರಡನೇ ಮೋಸ ಅಂತ ಹೇಳಿರಿ. ಹಲ್ಲೆಲೂಯಾ. ಸೈತಾನ ಏನ್ ಮಾಡ್ತಾನ್ರಿ? ದೇವರ ಮೇಲೆ ಒಬ್ಬ ವಿಶ್ವಾಸಿ ಆಧಾರಗೊಂಡನಪ್ಪ ಅಂತಂದ್ರೆ, ದೇವರ ಮೇಲೆ ಆಧಾರಗೊಂಡು ಜೀವಿಸ್ತಾ ಇದ್ದಾರಪ್ಪ ಅಂತಂದ್ರೆ, ಸೈತಾನನ ಏನ್ ಮಾಡ್ತಾನೆ, ಆತನ ಹೇಳುವಂತ ಪ್ರಮಾದ ಏನಪ್ಪಾ ಅಂತಂದ್ರೆ, ಒಬ್ಬ ಒಳ್ಳೆ ವಿಶ್ವಾಸಿಗೆ ಒಳ್ಳೆ ಭಯಭಕ್ತಿಯಿಂದ ಒಂದು ಕುಟುಂಬದಲ್ಲಿ ಆತನ ಯಾವ ರೀತಿಗೆ ಪ್ರಮಾದ ತರ್ತಾನಪ್ಪ ಅಂತಂದ್ರೆ, ದೇವರ ಅವಶ್ಯಕತೆ ಇಲ್ಲ, ಸಭೆ ಅವಶ್ಯಕತೆ ಇಲ್ಲ, ಪಾಸ್ಟರ್ ಅವಶ್ಯಕತೆ ಇಲ್ಲ, ಯಾರ್ದನ ಅವಶ್ಯಕತೆ ಇಲ್ಲ. ನಾ ಹೆಂಗನು ಒಬ್ಬಕ್ಕಿನೇ ಏನ್ ಮಾಡ್ಲಕ್ ಬರ್ತದ, ನನಗೆ ಜಿಂದಗಿ ಹ್ಯಾಂಗ್ ಮಾಡ್ಬೇಕಂತೇಳಿ ನನಗೆ ಗೊತ್ತದ, ಏನ್ ಮಾಡ್ಬೇಕಂತ ಗೊತ್ತದ, ನನಗೊಬ್ಬಕ್ಕೆ ಗೊತ್ತದ. ನಾ ಹೆಣ್ಣಾದ್ರೂ ಕೂಡ ನಾನು ಜಿಂದಗಿ ಹ್ಯಾಂಗ್ ಮಾಡ್ಬೇಕಂತೇಳಿ ನನಗೆ ಗೊತ್ತದ. ಹೋಗ ಚರ್ಚೆನಾ ಪಾಸ್ಟ್ರೇನ ಹಿಂಗ ಎಷ್ಟು ಜನ ಅಂದು ಚರ್ಚ್ ಬಿಟ್ಟು ಇವತ್ತು ಮನೆ ಕುಂತೇನ್ರಿ. ಸಭೆಗಳಲ್ಲಿ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು ನನಗೆ ಸಭೆ ಅವಶ್ಯಕತೆ ಇಲ್ಲ, ದೇವಜನರ ಅವಶ್ಯಕತೆ ಇಲ್ಲ, ನನಗೆ ಚರ್ಚ್ ಬೇಕಾಗಿಲ್ಲ, ಪಾಸ್ಟರ್ ಬೇಕಾಗಿಲ್ಲ, ನಾ ಹೆಂಗನೂ ಬದುಕಬಹುದನ ಅಂತೇಳಿ ಎಷ್ಟು ಜನ ಇವತ್ತು ಚರ್ಚಿಗೆ ಬಂದವರು, ಆರಾಧನೆ ಮಾಡಿದವ್ರು, ಪ್ರಾರ್ಥನೆ ಮಾಡಿದವ್ರು, ಕಣ್ಣೀರು ಸುರಿಸಿದವರು ಇವತ್ತು ಮನೆಗಿಲ್ರಿ. ಇವತ್ತು ಎಷ್ಟು ಜನ ಮನೆಗಿಲ್ಲ? ಇವತ್ತು ಎಷ್ಟು ಜನ ಚರ್ಚ್ ಬಿಟ್ಟರೆ ಗೊತ್ತದ ನಿಮಗೆ? ನೆನಪದ ನಿಮಗೆ? ಗೊತ್ತದ? ಎಷ್ಟೋ ಜನ ಎಂತವ್ರು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸೈತಾನನು ತರುವಂತ ವಿಶ್ವಾಸಿ ಜೀವಿತದಲ್ಲಿ ಎರಡನೇ ಭಯಂಕರವಾದಂಥ ಪ್ರಮಾದ ಏನಪ್ಪಾ ಅಂತಂದ್ರೆ, ಆತನ ಹೇಳ್ತಾನೆ ದೇವರ ಅವಶ್ಯಕತೆ ಬ್ಯಾಡ್ ನಿನಗೆ. ದೇವರ ಅವಶ್ಯಕತೆ ಇಲ್ಲ ನಿನಗೆ, ಏನಿಲ್ಲ ನಿನಗೆ ದೇವರ ಅವಶ್ಯಕತೆ ಬೇಡ, ಚರ್ಚ್ ಅವಶ್ಯಕತೆ ಬ್ಯಾಡ್ ನಿನಗೆ, ದೇವಜನರ ಅವಶ್ಯಕತೆ ಬ್ಯಾಡ್ ನಿನಗೆ ಬೇಡ. ಯಾಕ? ನಿನಗೆ ಏನ್ ಕಮ್ಮ, ನಿನ್ ಬಲ್ಲಿ ಏನ್ ಕಮ್ಮದ? ನಿನ್ ಬಲ್ಲಿ ನೀ ಯಾಕೆ ಹೋಗಿ ಸುಮ್ಮನೆ ಅಲ್ಲೇ ಅವ್ರಿಗೆ ಬಾಲ ಬಡಿತೀನಿ? ಸುಮ್ಮನೆ ನಿನ್ನ ಬಲ್ಲಿ ಏನಿಲ್ಲ, ನೀನ್ ಏನ್ ಮಾಡಕ್ ಸಾಧ್ಯ ಇಲ್ಲ ಅಂಥೇಳಿ ದೇವರ ಮೇಲೆ ಆಧಾರಗೊಂಡವ್ರನ್ನ ಏನ್ ಮಾಡ್ತಾನ್ರಿ ಸೈತಾನ? ಏನ್ ಮಾಡ್ತಾನ? ತಮ್ಮ ಮೇಲೆ ತಾವು ಆಧಾರಗೊಳ್ಳುವಂತೆ, ದೇವರಿಂದ ಸಹವಾಸದಿಂದ ದೂರ ಹೋಗುವಂತೆ ಸೈತಾನ ತರುವಂತೆ ಎರಡನೇ ಪ್ರಮಾದ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಮಾತು ಎಷ್ಟು ಸತ್ಯ ಇದೆಯಪ್ಪ ಅಂತಂದ್ರೆ, ಒಬ್ಬ ಸಹೋದರಿ ನನ್ನ ಹತ್ರ ಬಂದಳು, ಪಾಸ್ಟ್ರೇ ನಮ್ಮ ಮಗನ ಮದುವೆ ಮಾಡಬೇಕು. ಎಸ್ ಮಾಡೋಣ, ನಾವು ಇರೋದೇ ಅದಕ್ಕೆ, ನಿಮ್ಮ ಸೇವೆ ಮಾಡ್ಲಕ್ಕೆ, ಹೌದಲ್ಲ? ಮಾಡೋಣ. ಆದ್ರೆ ಒಂದು ಕಂಡೀಷನ್ ಅಮ್ಮ, ನಿನ್ ಮಗ ಕನಿಷ್ಠ ನಿನ್ ಮದುವೆ ಮಾಡಬೇಕಂದ್ರೆ ಅವ್ನು 3 ತಿಂಗಳಾದ್ರೂ ಚರ್ಚಲ್ಲಿ ಕಾಣ್ಬೇಕಾಗ್ತದೆ. ಎಷ್ಟು ದಿನ ಕಾಣಬೇಕು? ಎಷ್ಟು ದಿನ ಕಾಣಬೇಕು? 3 ತಿಂಗಳು ಕಾಣಬೇಕು. ಮಾಡೋಣ. ಇಲ್ಲ ಪಾಸ್ಟ್ರೆ ಹೀಗೆ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಯಾವಾಗ ಮಾಡ್ಬೇಕು? ಹೀಗೆ ಮಾಡ್ಬೇಕು. ಅವ ಪಾಸ್ಟ್ರ್ ಹಂಗ ಆಗಲ್ಲಮ್ಮ ಅಂತ ಹೇಳ್ದ. ಹೆಂಗ? ಯಾರ ಮಾತು ಕೇಳ್ಬೇಕೀಗ? ಪಾಸ್ಟರ್ ಮಾತು ಕೇಳ್ಬೇಕೇನು ಸ್ವಂತ ನಿರ್ಧಾರ ತಗೋಬೇಕು? ಪಾಸ್ಟರ್ ಮಾತು ಕೇಳ್ಬೇಕಲ್ಲ. ಈಗ ಪಾಸ್ಟರ್ ಮಾತು ಕೇಳಿಲ್ಲ ಅವರು, ಯಾರು ಹೇಳಿದ್ರು ಚರ್ಚಿಗೆ ಬರಲ್ಲ ಅವರು. ಯಾರೇ ಹೇಳ್ರಿ ನೀವು, ಎಲ್ಲಿಗೆ ಬರಲ್ಲ ಅವರು? ಯಾಕೆ ಬರಲ್ಲ? ಯಾಕೆ ಬರಲ್ಲ? ಯಾಕೆ ಬರಲ್ಲ ಹೇಳ್ರಿ? ಹೇಳ್ತೀರಿ? ಯಾಕೆ ಬರಲ್ಲ? ಅಂಬರೀಷ್ ಸೈತಾನನ್ನು ತರುವಂತ ಎರಡನೇ ಪ್ರಮಾದ ಏನಪ್ಪಾ ಅಂತಂದ್ರೆ, ಯಾರ ಮೇಲೂ ನೀನು ಅವ ದೇವರನ್ನ ಇದು ತಿಂದ್ಮೇಲೆ ನೀ ಏನಾತಿ? ನಿನಗ ಅದಕ್ಕೆ ನಿನಗ ಅವನಿಗೆ ಏನಾರ ವ್ಯತ್ಯಾಸ ಇರ್ತದ? ಇಲ್ಲ. ಮತ್ ನೀ ಯಾಕೆ ದೇವ್ರದ್ದು? ಯಾಕೆ ನಿನಗೆ ಚರ್ಚ್ ಯಾಕೆ? ಈ ಚರ್ಚ್ ಅಲ್ಲಿ ಅಂದ್ರೆ ಇನ್ನೊಂದು ಚರ್ಚ್, ಈ ಪಾಸ್ಟರ್ ಅಂದ್ರೆ ಇನ್ನೊಂದು ಪಾಸ್ಟರ್, ಈ ಸಭೆಯಲ್ಲಿ ಅಂದ್ರೆ ಇನ್ನೊಂದು ಸಭೆ. ಆಗ್ಲತ್ತವಲ್ಲ? ಮಾಡ್ಲತ್ತಾರಲ್ಲ? ನನ್ನ ಪ್ರೀತಿ ದೇವ್ರ ಮಕ್ಕಳೇ,
ಇದು ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ನಾವು ನೋಡ್ತೇವೆ. ಎರಡನೇದಾಗಿ ಆತನು ತರುವಂಥ ಭಯಂಕರವಾದಂಥ ಪ್ರಮಾದ ಅಂತ ಹೇಳಿದ್ರೆ ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೋಡ್ತೇವೆ ಯಾವಾಗ ಒಬ್ಬ ವ್ಯಕ್ತಿ, ಒಬ್ಬ ಭಯಭಕ್ತಿಯಿಲ್ಲದ ವ್ಯಕ್ತಿ ಸಂಘವನ್ನು, ಸಹವಾಸವನ್ನು ನಾವು ನೋಡ್ತೇವೆ, ದೇವ ಜನರನ್ನು ಬಿಟ್ಟು ಯಾವಾಗ ದೂರ ಆಗ್ತಾನೋ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಅವ್ರ ಪರಿಸ್ಥಿತಿ ಹೆಂಗಾಗ್ತದಪ್ಪ ಅಂತಂದ್ರೆ, ತಂದೆಯನ್ನು ಬಿಟ್ಟು ಹೋದಂಥ ಕುಮಾರನ ಪರಿಸ್ಥಿತಿ ಹೆಂಗೈತ್ರಿ? ತಂದೆ ಮನೆಯನ್ನು ಬಿಟ್ಟು ಹೋದಂಥ ಕಿರಿಮಗನ ಪರಿಸ್ಥಿತಿ ಏನಾಯ್ತು? ಹಂದಿ ತಿನ್ನುವಂಥ ಹೊಟ್ಟು ಕೂಡ ಏನಾಗ್ಲಿಲ್ಲ ಅಂತ, ಸಿಗ್ಲಿಲ್ಲ ಅಂತ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರನ್ನು ಬಿಟ್ಟು, ದೇವರ ಸನ್ನಿಧಿಯನ್ನು ಬಿಟ್ಟು, ತಮ್ಮ ಜ್ಞಾನದ ಮೇಲೆ, ತಮ್ಮ ಬುದ್ಧಿಯ ಮೇಲೆ ಆತ್ಕೊಂಡು ಯಾರು ದೇವರ ಸಾಹಸದಿಂದ ದೂರ ಆಗ್ತಾರಪ್ಪ ಅಂತಂದ್ರೆ ಅವ್ರ ಕುಟುಂಬದಲ್ಲಿ, ಅವ್ರ ಜೀವಿತದಲ್ಲಿ ಸೈತಾನನ ಪ್ರಮಾದವನ್ನು ತಂದು ಹಾಕಿದ್ದೇನೆ ಎಂಬುದಕ್ಕೆ ತಿಳ್ಕೊಬೇಕಂತ ಹೇಳಿದ್ರೆ ಹಲ್ಲೆಲೂಯ. ನೀವು ಯಾರೇ ಆಗಿರಿ, ನಿಮ್ಮ ಜೀವಿತದಲ್ಲಿ ಇಂಥ ಘಟನೆಗಳು ಜರುಗ್ತಾ ಇದ್ದೇವಪ್ಪ ಅಂತಂದ್ರೆ, ಈ ರೀತಿಗೆ ನೀನು ಸಭೆ ಜೊತೆ ವರ್ತನೆ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ, ಸಂಘದ ಜೊತೆ ವರ್ತನೆ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ, ದೇವರ ಜೊತೆ ನೀವು ವರ್ತನೆ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ, ನೀವು ನೇರವಾಗಿ ಯಾರ ಟ್ರ್ಯಾಪ್ ಅಲ್ಲಿ ಬಿದ್ದಿದ್ದೀರಪ್ಪ ಅಂತಂದ್ರೆ ನೇರವಾಗಿ ಸೈತಾನ ಹಾಕುವಂತ ಎರಡನೇ ಪ್ರಮಾದದಲ್ಲಿ ಬಿದ್ದಿರಿ ಅಂತ ಹೇಳಿ ಹಲ್ಲೆಲೂಯ. ಅದಕ್ಕೋಸ್ಕರಾಗಿ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಸೈತಾನನ ಮಾಡುವಂತ ಕೊನೆಯದಾಗಿ, ಮೂರನೇದಾಗಿ ಆತನ ಪ್ರಮಾದ, ಆತನ ಮೋಸ. ಓದ್ತಿರ ಯಾರಾದರೂ ದಯವಿಟ್ಟು ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದ್ರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು, ಯಾವ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರುವುದು, ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು, ತೋಟದಲ್ಲಿರುವಂತ ಎಲ್ಲಾ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ. ಹಲ್ಲೆಲೂಯ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮೂರನೇದಾಗಿ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ, ಒಬ್ಬ ಭಕ್ತಿವಂತರ ಜೀವಿತದಲ್ಲಿ ಆತನು ಮೂರನೇದಾಗಿ ಮಾಡುವಂತ ಮೋಸ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ಆತನು ಭಯಂಕರವಾದಂತ ಪ್ರಮಾದದ ತರುವಂತ ವಿಷಯ ಏನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಯಾವುದನ್ನು ದೇವರು ಕೊಟ್ಟಿರ್ತಾನೋ ಅದರ ಮೇಲೆ ಮನಸ್ಸು ಹೋಗದಂತೆ ಆತನು ಮಾಡ್ತಾನ ಅಂತೇಳಿ ಹಲ್ಲೆಲೂಯ. ಸೈತಾನನ ಒಂದು ಮೋಸ ಏನ್ರಿ? ಸೈತಾನ ಮಾಡುವಂತ ಮೂರನೇ ಮೋಸ ಏನ್ರಿ? ಯಾರೇ ಆಗಿರ್ಲಿ, ದೇವ್ರು ಅವ್ರಿಗೆ ಏನು ಕೊಟ್ಟನಲ್ಲ, ಆ ಕೊಟ್ಟಿದ್ರ ಮೇಲೆ ಮನಸ್ಸು ಹೋಗಪ್ಲೆ ಹೊಟ್ಟೆ ಅವ್ರ ಮನಸ್ಸು ಮಾಡಲ್ಲ. ಸೈತಾನ ಮನಸ್ಸು ಏನ್ ಮಾಡ್ತಾನಂದ್ರೆ, ಯಾವುದು ದೇವರಿಗೆ ನಿನಗೆ ಕೊಡ್ಲಕ್ ಇಷ್ಟ ಇಲ್ಲ ನೋಡ್ರಿ, ದೇವರು ನಿನಗೆ ಕೊಡಬಾರ್ದಂತೇಳಿ ಅವ ಡಿಸೈಡ್ ಮಾಡೋಣ. ದೇವರು ನಿನಗೆ ಕೊಡಬಾರ್ದಂತೇಳಿ ಕೆಲವೊಂದು ವಿಷಯ ಡಿಸೈಡ್ ಮಾಡೋಣ. ಅದು ನಿನಗೆ ಕೊಡೋದಿಲ್ಲದು, ನಿನಗಾಗಲ್ಲದು. ದೇವರು ಕೊಟ್ಟಿದ್ದರ ಮೇಲೆ ನಮ್ಮ ದೃಷ್ಟಿಯನ್ನು ಹಾಯಿಸದಂತೆ, ಅದನ್ನು ಗ್ರಹಿಸದಂತೆ, ಅದನ್ನು ಅನುಭವಿಸದಂತೆ, ನಾವು ಆ ರೀತಿಗೆ ಮಾಡದಂತೆ ಸೈತಾನ ಮಾಡುವಂಥ ಮೂರನೇ ಪ್ರವಾದ ಏನಪ್ಪ ಅಂದ್ರೆ, ಯಾವುದು ದೇವ್ರು ನಮಗೆ ಕೊಡಲ್ಲ ಅದಕ್ಕೆ ಮೇಲೆ ಹೆಚ್ಚಿಗೆ ಮನಸ್ಸು ಹೋಗ್ಬೇಕು ನಮಗೆ. ಇಲ್ಲಿ ವಾಕ್ಯದಲ್ಲಿ ನೋಡ್ತೀವಿ, ತೋಟದ ಮಧ್ಯದಲ್ಲಿರುವಂತ ಎಲ್ಲ ಮರಗಳ ಹಣ್ಣು ಯಾರಿಗಂತ್ರಿ? ಅವು ಯಾರಿಗೆ? ಎಲ್ಲ ಮರದ ಹಣ್ಣುಗಳಂತ. ಆದ್ರೆ ಒಂದು ಕೊಟ್ಟಿಲ್ಲ. ಯಾವುದು? ಒಂದು ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ? ಒಂದು ಕೊಟ್ಟಿಲ್ಲ. ಯಾವುದು ಒಂದು ಕೊಟ್ಟಿಲ್ಲ? ದೃಷ್ಟಿ ಈ ಹವೊಂದು ಯಾವ್ದ್ರ ಮೇಲೆ ಹೋಗ್ಲತ್ತದ್ರಿ? ಈಗ ಮ್ಯಾಥಮೆಟಿಕ್ಸ್ ಬಂತಂದ್ರೆ ಸೈನ್ಸ್ ಸ್ಟೂಡೆಂಟ್ಗಳು ಇದ್ರಪ್ಪ ಅಂದ್ರೆ ಚೆನ್ನಾಗಿ ಗೊತ್ತಾಗ್ತದೆ. ದೇವರು ಇವ್ರಿಗೆ ಕೊಟ್ಟಿದ್ದೆಷ್ಟಪ್ಪ ಅಂದ್ರೆ 99% ಏನ್ ಮಾಡನಂದ್ರೆ, ಯಾರಿಗೆ ಕೊಟ್ಟನ? ಆದಾಮ ಹವ್ವ ಕೊಟ್ಟನ. ಎಷ್ಟು ಕೊಟ್ಟನ್ರಿ? 100ದಾಗ ಎಷ್ಟು ಕೊಟ್ಟನ ನೋಡ್ರಿ, ನೀವು ಕ್ಯಾಲ್ಕುಲೇಷನ್ ಮಾಡ್ರಿ. ನೀವು ಎಲ್ಲ ತೋಟದಲ್ಲಿರುವಂತ ಎಲ್ಲಾ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ರಿ ಅಂದ್ರೆ 100ದಾಗ 99.9 ಕೊಟ್ಟಿದ್ದಾನಂತೇಳಿ. ಕೊಡ್ಲಾರ್ದೆಷ್ಟು 100ದಾಗ ನೀವು ಮೈನಸ್ ಮಾಡ್ರಿ? 0.01. ಕೊಡ್ಲಾರ್ದೆಷ್ಟ್ರಿ? 1 ಇಲ್ಲ, 1% ಇಲ್ಲ.
100ದಾಗ 99% ನಿಮಗೆ ಕೊಟ್ಟನಪ್ಪ ಅಂತಂದ್ರೆ ಅಲ್ಲಿ ಉಳ್ದದೆಷ್ಟು ಅದೆಷ್ಟು ಅಂದ್ರೆ 0.001 ಅದ ಅಲ್ಲಿ. ಅಂದ್ರೆ ಇಟ್ಟು ಹೆಚ್ಚಿಗೆ ಇಟ್ಟು ಎಲ್ಲ 99% ಮೇಲೆ ನಮ್ಮ ಮನಸ್ಸು ಇರಬೇಕು. ಮನಸ್ಸು ಎಲ್ಲಿರ್ಬೇಕು? ನಮ್ಮದು ಎಲ್ಲಿ ಹೋಗ್ಬೇಕು? ನಮ್ಮ ಮನಸ್ಸು ಎಲ್ಲಿ ಹೋಗ್ಬೇಕ್ರಿ? ಎಲ್ಲಿರ್ಬೇಕು ನಮ್ಮ ಮನಸ್ಸು? ಇರಲ್ಲ. ಯವನಸ್ಥ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಕೊಟ್ಟಿರ್ತಾನ, ಭಯಭಕ್ತಿ ಇದ್ದು ಕುಟುಂಬ ಕೊಟ್ಟಿರ್ತಾನ, ದೇವ್ರೆಲ್ಲ ಅನುಕೂಲ ಕೊಟ್ಟಿರ್ತಾನ. ಆದ್ರೆ ಇವತ್ತು ಯವನಸ್ಥರೇನಪ್ಪ ಅಂದ್ರೆ ನನಗೆ ಅವನೇ ಬೇಕು. ನನಗೆ ಯಾರು ಬೇಕು? ನಾ ಯಾರಿಗೆ ಮಾಡ್ಕೋತೀನಿ? ನಾ ಅವನಿಗೆ ಮಾಡ್ಕೋತೀನಿ. ಅವನಿಗೆ ಬಿಟ್ರೆ ಇಲ್ಲ, ಅವನೇ ಬೇಕು ನನಗೆ. ಯವನಸ್ಥರು ಇವತ್ತಿನ ಯವನಸ್ಥರದ ಜೀವಿತ ಹೆಂಗದ್ರಿ ಇವತ್ತ? ಒಳ್ಳೆ ಕುಟುಂಬದ, ಒಳ್ಳೆ ತಂದೆ ತಾಯರ, ಭಕ್ತಿವಂತರರ, ಸಮಾಜದ ಒಂದು ಹೆಸರದ, ಸಮಾಜದ ಒಂದು ಗೌರವದ, ಇದೆಲ್ಲ ದೇವರು ಕೊಟ್ಟಿದ್ದು ಸಮೃದ್ಧಿದು 99% ಕಡೆಗೆ ಮನಸ್ಸು ಹೋಗ್ಲಕ್ಕೆ ಯವನಸ್ಥರಿಗೆ ಮನಸ್ಸೇ ಕೊಡಲ್ಲ ಸೈತಾನ. ಕೊಡ್ತಾನ? ನಮ್ಮಪ್ಪ ಇಂಥವ, ನಮ್ಮವ್ವ ಇಂಥಕ್ಕಿ, ನಾವು ಇಂಥವ್ರು, ನಮ್ಮ ಕುಟುಂಬ ಇಂಥದ್ದು, ನಮ್ಮ ಮನೆ ಇಂಥದ್ದು, ನಮ್ಮ ಗೌರವ ಇಂಥದ್ದು, ಸಮಾಜದಲ್ಲಿ ನಮಗೆ ಹಿಂಗಿರ್ಬೇಕು ಹಂಗಿರ್ಬೇಕು, ಈ ರೀತಿಯಾಗಿ ನಮಗೆ ದೇವರು ಈ ಲೋಕದಾಗ ಇಟ್ಟನಲ್ಲ ಅಂತೇಳಿ ಯಾವತ್ತೂ ಕೂಡ ಸೈತಾನ ಏನ್ ಮಾಡ್ತಾನಂದ್ರೆ ಆ ದೇವರು ಸಮೃದ್ಧಿಯಾಗಿ ಕೊಟ್ಟಿರ್ತಾನೆ, ಅದ್ರ ಮೇಲೆ ಮನಸ್ಸು ಹೋಗಂಗೆ ಮಾಡಲ್ಲ ಅಂತೇಳಿ. ಎದ್ರ ಮೇಲೆ ಮನಸ್ಸು? ಎದ್ರ ಮೇಲೆ? ನೋಡ್ರಿ, ಬಹಳ ಜನ ವಿಶ್ವಾಸಿ ಮಕ್ಕಳು ಹಂಗೆ ಮಾಡ್ತಾರೆ. ದೇವ್ರು ನಮಗೆ ಏನು ಕೊಟ್ಟಿದ್ದಾನ ಅದ್ರಲ್ಲಿ ನಾವು ತೃಪ್ತಿಯಾಗಿ ಜೀವಿಸಲ್ಲ. ನಾವು ತೃಪ್ತಿ ಇರಲ್ಲ ಅದ್ರಾಗ. ದೇವ್ರ ಏನ್ ಕೊಟ್ಟನ ಅದ್ರಲ್ಲಿ ತೃಪ್ತಿ ಇರಲ್ಲ, ಅದು ಬಿಡ್ತೀವಿ ನಾವು. ಅಮ್ಮ, ಯಾರೋ ನಿನ್ ಮನಸ್ಸಿನಾಗನ ಯಾರೋ ಒಬ್ಬ ಮನಸ್ಸಿನಾಗ. ಆದ್ರೆ ಯಾರು ಬೇಕಂತ? ಯಾರು ಬೇಕು? ಅವನೇ ಬೇಕು. ಹುಡುಗಿಯರಾದ್ರ ಅವನೇ ಬೇಕು, ಹುಡುಗರಾದ್ರ ಅಕ್ಕಿನೇ ಬೇಕು. ಯಾರು ಬೇಕ್ರಿ? ಅಕ್ಕಿನೇ ಬೇಕು. ಮನಿ ಬಿಟ್ಟು, ಅವ್ವ ಅಪ್ಪ ಬಿಟ್ಟು, ಎಲ್ಲ ಬಿಟ್ಟು ಕೋರ್ಟ್ನಾಗ ಮ್ಯಾರೇಜ್ ಮಾಡ್ಕೋತಾರ. ನೋಡ್ರಿ ಅಂದ್ರೆ ಎಲ್ಲ ಬಿಟ್ರ. ಏನ್ ಬಿಟ್ರ? ತಂದಿಗೆ ಬಿಟ್ರ, ತಾಯಿಗೆ ಬಿಟ್ರ, ಅಣ್ಣ ತಮ್ಮರಿಗೆ ಬಿಟ್ರ, ಬಂಧು ಬಾಂಧವ್ರಿಗೆ ಬಿಟ್ರ, ಎಲ್ಲರಿಗೆ ಬಿಟ್ಟು ಇವರು ಹಡದ ದೊಡ್ಡವ್ರ ಮಟ್ಟಿಗೆ ಎಲ್ಲರಿಗೆ ಬಿಟ್ಟು ಈ ಯಾವನೋ ಒಬ್ಬನಿಗೆ ತಗೊಂಡೋಗಿ ಮದುವೆ ಆಗ್ತಾರೆ ಕೋರ್ಟ್ನಾಗ. ಅಂದ್ರೆ ಸೈತಾನನ ತರುವಂತ ಪ್ರಮಾದ ಎಷ್ಟ್ರಿ ಅದು? ಪ್ರೀತಿ ದೇವ್ರ ಮಕ್ಕಳೇ, ಸೈತಾನನು ಮೂರನೇದಾಗಿ ನಮಗೆ ಮಾಡುವಂತ ಮೋಸ ಏನಪ್ಪ ಅಂತಂದ್ರೆ ದೇವ್ರು ನಮಗೆ ಏನು ಕೊಟ್ಟಿದ್ದನಲ್ಲ ಅದ್ರ ಮೇಲೆ ನಮ್ಮ ಮನಸ್ಸು ಹೋಗದಂತೆ ನೋಡ್ಕೋತಾನವ. ಅದ್ರ ಮೇಲೆ ನಮ್ಮ ಮನಸ್ಸು ಹೋಗದಂತೆ ಯಾವುದು ದೇವರಿಗೆ ನಮಗೆ ಕೊಡ್ಲಕ್ಕೆ ಇಷ್ಟ ಇಲ್ಲ, ನಮಗೂ ಅದು ಕೊಡೋದಿಲ್ಲ, ಅದ್ರ ಮೇಲೆ ನಿನ್ನ ಮನಸ್ಸು ಕ್ಷಣಕ್ಕೆ ಹರಿದಾಡ್ಬೇಕು. ನಿನ್ನ ಮನಸ್ಸು ಅದ್ರ ಮೇಲೆ ಹೋಗಿ. ನಿನ್ನ ಮನಸ್ಸು ರಾತ್ರಿ ಆಗಲ್ಲ. ನೀನು ಮನ್ಕೊಂಡಾಗ, ಕುಂತಾಗ, ನಿಂತಾಗ, ದಾರಿ ನಡೆಗ ನಿನ್ನ ಮನಸ್ಸು ಮೊಬೈಲ್ನಾಗ ಮೆಸೇಜ್ ನೋಡಾಗ ಪೂರ ಅದ್ರಾಗೆ ಇರ್ಬೇಕು ನಿನ್ನ ಮನಸ್ಸು. ಎದ್ರಾಗ ನಿನಗೆ ದೇವರು ಕೊಡೋದಿಲ್ಲದು. ಏನಿಲ್ಲ ಅದು ದೇವರಿಗೆ ನಿನಗೆ ಕೊಡೋದಿಲ್ಲದು. ಆದ್ರೆ ನೀ ಏನ್ ಮಾಡ್ತಿದ್ದೀನಿ? ನಿನ್ನ ಮನಸ್ಸೆಲ್ಲ ಅದ್ರ ಮೇಲೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೂರನೇದಾಗಿ ಸೈತಾನನ್ನು ಮಾಡುವಂಥ ಮೋಸ ಏನಪ್ಪ ಅಂತಂದ್ರೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಮಗೆ, ದೇವ್ರ ಮಕ್ಕಳಾಗಿರುವಂಥ ನಮಗೆ ಕೊಟ್ಟಿದ್ದನ್ನು ನಾವು ನೋಡಿಕೊಳ್ಳದಂತೆ, ನಮ್ಗೆ ಕೊಟ್ಟಿದ್ರೆ ನಾವು ತೃಪ್ತಿ ಇರದಂತೆ, ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲೇ ತೃಪ್ತಿಯಾಗಿ ನಾವು ಜೀವಿಸದಂತೆ ನಮ್ಮ ಮನಸ್ಸು, ನಮ್ಮ ಕಣ್ಣುಗಳು ವಿಪರೀತವಾಗಿ ಲೋಕದಲ್ಲಿ ಹರಿದಾಡುವಂತೆ ಮಾಡ್ತಾನ್ರಿ ಸೈತಾನ. ಇವತ್ತು ನಿನ್ನ ಜೀವಿತದಲ್ಲಿ ಈ ರೀತಿಯಾಗಿ ನಿನ್ನ ಮನಸ್ಸು ಒಂದ್ ವೇಳೆ ಲಗಾಮಿಲ್ಲದ ಕುದುರೆಯಂತೆ ಹರಿದಾಡ್ತಾ ಇತ್ತಪ್ಪ ಅಂತಂದ್ರೆ, ನಿನ್ನ ಮನಸ್ಸು ನಿನ್ನ ಸ್ವಾಧೀನದಲ್ಲಿ ಇಲ್ಲಿಲ್ಲಪ್ಪ ಅಂತಂದ್ರೆ, ದೇವ್ರು ಕೊಟ್ಟಂತ ಕುಟುಂಬದಲ್ಲಿ, ದೇವ್ರು ಕೊಟ್ಟಂತ ಮಕ್ಕಳಲ್ಲಿ, ದೇವ್ರು ಕೊಟ್ಟಂತ ಪರಿಸ್ಥಿತಿಯಲ್ಲಿ ನೀನು ತೃಪ್ತಿಯಾಗಿ ಒಂದ್ ವೇಳೆ ನೀನು ಜೀವಿಸ್ತಾ ಇಲ್ಲಪ್ಪ ಅಂತಂದ್ರೆ, ನಿನ್ನ ಮನಸ್ಸು ಇಲ್ಲದನ್ನೇ ಬಯಸಿ ಲೋಕದಾಗ ಹರಿದಾಡ್ತಾ ಇತ್ತಪ್ಪ ಅಂತಂದ್ರೆ ನಿನ್ನನ್ನು ಸೈತಾನನ್ನು ಮೋಸ ಮಾಡ್ತಾ ಇದ್ದಾನೆ. ಸೈತಾನ್ ನಿನ್ನನ್ನು ದುಷ್ಪ್ರೇರಣೆಯಲ್ಲಿ ಆತನು ಮುಳುಗಿಸ್ಲಿಕ್ಕೆ ಆತನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈಗ ಜಾಗ್ರತೆ ಯವನಸ್ಥ ಮಗಳೇ, ಜಾಗ್ರತೆ ತಮ್ಮ, ಜಾಗ್ರತೆ ತಂಗಿ, ಜಾಗ್ರತೆ ತಮ್ಮ. ಇವತ್ತು ಸೈತಾನನು ತರುವಂತ ಭಯಂಕರವಾದಂತ ಒಂದು ಮೂರನೇ ಮೋಸ ಏನಪ್ಪಾ ಅಂತಂದ್ರೆ, ದೇವರು ನಮಗೆ ಏನ್ ಕೊಟ್ಟಿದ್ದನೋ ಅದ್ರಲ್ಲಿ ನಮ್ಗೆ ತೃಪ್ತಿ ಇರದಂತೆ ಆತನ ಮಾಡ್ತಾನೆ ಅಂತ ಹೇಳಿ. ಯಾವ್ದು ನಮಗೋಸ್ಕರವಾಗಿಲ್ಲೋ, ಯಾವ್ದಾದ್ರು ನಮ್ಮದಲ್ಲೋ ಅದನ್ನೇ ಬೇಕು ಎಂಬುದಾಗಿ ಹಠ ಹಿಡಿಯುವಂತೆ ನಮ್ಮನ್ನು ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಜಾಗ್ರತೆ ನನ್ನ ಪ್ರೀತಿ ದೇವರ ಮಕ್ಕಳೇ.